ಬೆಳಕಿಗೆ ಬಾ, ಬೆಳಕಿಗೆ ಕಾಣಿಸ್ತಾ ಇಲ್ಲ. ನೀನು ಏನು ಮಾತಾಡಬೇಡ. ನಾನೇನು ಇಂಗ್ಲೀಷೇ ಮಾತಾಡೋದು ಬೇಡ. ಟಾಮ್, ಯು ವಾಂಟ್ ಕಾಫಿ ಟೀ? ಜನ್ಮಕ್ಕೆ ಹೋಗೋ ಮೂಟನ್ ತಲೆ ಮೇಲೆ ಡ್ರೈಕ್ ಅಂತ ಎತ್ತಿಕೋರು, ತಲೆ ಎಲ್ಲ ಸುತ್ತ ಬಿಡೋದು. ಜಾಸ್ತಿ ಟಾರ್ಚರ್ ಕೊಟ್ಬಿಟ್ರೆ ಹೋಗ್ಬಿಟ್ಟು ಒಬ್ಳೆ ಕಡ್ಡಿ ತೋಟದಲ್ಲಿ ಕಳೆ ಕೀಳ್ತಾ ಇದ್ದೆ. ನನ್ನ ಹೆಸರನ್ನ ಎಲ್ಲೋ ತಗೊಂಡೋಗ್ಬಿಟ್ಟ. ಅಲ್ಲಿ ಹೊಡ್ಕೋತೈತೆ. ಎಲೆ ಮರಿಯ ಕಾಯಿ ಅಂತೆ ಉಳ್ದೋಗ್ಬಿಡೋದು. ಬಲಿಕ ಬಕ್ರ ಅಂತ ಮನೆಯಲ್ಲಿ ಗಂಡ್ಮಕ್ಳು ಸಿಗ್ತಾರೆ. ನಮ್ಮನೆ ಬಾಗ್ಲಲ್ಲಿ ವಾಸ್ತು ದೋಷ ಆಯ್ತಾ? ಇಲ್ವನ್ ಮಲಗಿದ್ಯಾ? ಕಲ್ಸಿಟ್ಕೊಂಡಿರೋ ಇಡ್ಲಿ ಹಿಟ್ಟಿಗೆ ಹಾಕೊಳ್ತಾ ಇದ್ದೀನಿ. ವಾವ್, ಆಗಾಗ ಈ ತರ ಬೆಡ್ಗಳು ಎತ್ತಾಕೋಬೇಕು ಫ್ರೆಂಡ್ಸ್, ಬಿಸಿಲಿಗೆ. ಇಲ್ಲಾಂದ್ರೆ ತಿಗಣೆಗಳು, ಜಿಳ್ಳೆಗಳು. ಮಾತಾಡು ಟಾಮೋ, ಮೆತ್ತಗೈತಾ? ಓಪನ್ ಮಾಡಿದ ತಕ್ಷಣ ಕಣ್ಣೆ ಉರಿ ಬಂದ್ಬಿಡ್ತು. ತುಂಬಾ ಡೇಂಜರ್ ಇದು. ಇದನ್ನ ಮಾತ್ರ ತಗೊಳಕ್ ಹೋಗ್ಬೇಡಿ ಯಾರು. ನನಗೆ ಶಾಕ್ ಆಯ್ತು ನೋಡಿ, ಕಿತ್ರು ಕೇಳ್ತಾ ಇಲ್ಲ ಅಷ್ಟೇ. ಈ ತರ ಜಾಸ್ತಿ ಮನೆಗಳೆಲ್ಲ ಮಾಡ್ಬಿಟ್ಟು ಎಲ್ಲಾ ಬಡವ್ರಿಗೂ, ಮನೆ ಇಲ್ದಿರೋರ್ಗೂ ಕೊಟ್ಬಿಡ್ಬೋದಾಗಿತ್ತಲ್ಲ ಫ್ರೆಂಡ್ಸ್. ನಾನು ಮಾಡಿದ್ದು ಹ್ಯಾಂಡ್ ಕ್ರಾಫ್ಟ್ ಒಂಥರ ವಿಚಿತ್ರ ಸಾಂಬಾರ್ ಅನ್ಕೊಳ್ಳಿ ಫ್ರೆಂಡ್ಸ್ ಇದು. ಬಟ್ ಅಪ್ಲೋದು ನಮ್ಗೆ ಬರಲ್ಲ ಅನ್ಸುತ್ತೆ ಫ್ರೆಂಡ್ಸ್, ಯಾವಾಗ್ಲೂ ತರಲ್ಲ ಕುಮಾರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದನೇ ನಮ್ಮ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿನ್ನೆ ಮೇಕಪ್ ಮಾಡಿದ್ದು ಇನ್ನೂ ಹೋಗಲೇ ಇಲ್ಲ, ಎಷ್ಟು ತೊಳೆದ್ರೂ ಹೋಗ್ತಿಲ್ಲ. ಆರೆಂಜಿಗೆ ಮೇಕಪ್ ಮಾಡಿದ್ದೆ. ನಿನ್ನೆ ವಿಡಿಯೋ ನೋಡಿರೋರು ಗೊತ್ತಾ. ಗುಡ್ ಮಾರ್ನಿಂಗ್ ಅಪ್ಪಿ. ಗುಡ್ ಮಾರ್ನಿಂಗ್ ಟಾಮ್. ಗುಡ್ ಮಾರ್ನಿಂಗ್ ಟಾಮ್. ಗುಡ್ ಮಾರ್ನಿಂಗ್. ಬೆಳಕಿಗೆ ಬಾ, ಬೆಳಕಿಗೆ ಕಾಣಿಸ್ತಾ ಇಲ್ಲ. ನೀನು ಏನು ಮಾತಾಡಬೇಡ. ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಸಾರಿ ಫ್ರೆಂಡ್ಸ್, ಅವನು ಸೋಂಬೇರಿ ನಂಬರ್ 1. ಓಕೆ ಫ್ರೆಂಡ್ಸ್, ಇವತ್ತು ಪೂಜೆ ಇನ್ನೂ ಆಗಲಿಲ್ಲ ಫ್ರೆಂಡ್ಸ್. ಇವತ್ತು 7:30 ಆಗ್ಬಿಡ್ತು. ಅಂದ್ರೆ ಫ್ರೆಂಡ್ಸ್, ನಾನು 2 ದಿನ ಕೆಲಸ ಮಾಡಲಿಲ್ಲ. ಸ್ವಲ್ಪ ನನಗೆ ಮೈಕೈ ನೋವಿತ್ತು ಅಂದ್ಬಿಟ್ಟು ಮಲಗಿ ಜಾಗದಲ್ಲೇ ಮಲಗ್ಬಿಟ್ಟಿದ್ದೆ. ಮನೆ ಬಾಗಿಲು ಎಲ್ಲ ಹೆಂಗೆಂಗೋ ಆಗ್ಬಿಟ್ಟಿತ್ತು. ಒಂದು ವರ್ಷ ಮನೆ ಬಿಟ್ಟು ಹೋದ್ರೆ ಒಬ್ಬ ಹೆಣ್ಮಗಳು ಹೆಂಗಾಗ್ತೈತೆ ಮನೆ ಹಂಗಾಗ್ಬಿಟ್ಟಿತ್ತು. ಹಂಗಾಗಿ ಎಲ್ಲ ಆಚೆ ಎತ್ತಾಕ್ಬಿಟ್ಟೆ. ಈ ಬೆಡ್ನು ಸಹ ಆಚೆ ಎತ್ತಾಕ್ತಾ ಇದ್ದೀನಿ. 2 ದಿನ ಮಲಗಿದಕ್ಕೆ ಬೆಡ್ನೇ ಆಚೆ ಎತ್ತಾಕ್ತಾ ಇದ್ದೀನಿ. ಒಂದು ವಾರ ಮಲಗಿದ್ರೆ ಇಡೀ ಮನೇಲಿ ಇರೋ ಸಾಮಾನೆಲ್ಲ ಆಚೆ ಎತ್ತಾಕ್ಬಿಡ್ತಾ ಇದೆ. ಅಂದ್ರೆ ಫ್ರೆಂಡ್ಸ್, ಆಗಾಗ ಬೆಡ್ನ ಬಿಸಿಲಿಗೆ ಎತ್ತಾಕ್ತಾ ಇರಬೇಕು. ಅದು ಅಪ್ಪಚ್ಚಿ ತರ ಕಚ್ಕೊಬಿಟ್ಟೈತೆ ಫ್ರೆಂಡ್ಸ್. ತೋರಿಸ್ತೀನಿ ಬನ್ನಿ ನಿಮ್ಗೆ. ಇದು ಬೆಡ್ಡೇ ಅಲ್ಲ, ಇದೊಂದು ಕಲ್ ತರ ಆಗ್ಬಿಟ್ಟೈತೆ ನೋಡಿದು. ಇಷ್ಟು ಒಂದು 2 ಅಡಿ ಬೆಡ್ ಫ್ರೆಂಡ್ಸ್. ಇದು ಸ್ಪಾಂಜ್ ತರ ಇರ್ತೈತೆ. ಬಟ್ ಇದು ನಾನೇನು ಇಂಗ್ಲೀಷೇ ಮಾತಾಡೋದು ಬೇಡ. ಆದ್ರೆ ಇದು ಹತ್ತಿ ಅಲ್ಲ ಫ್ರೆಂಡ್ಸ್, ಹತ್ತಿ ಅಲ್ವಾ. ಅದ್ರ ಮೇಲೆ ಮಲಗಿ ಎನಿ ಟೈಮ್ ಇದ್ರೆ ಅದು ಅಪ್ಪಚ್ಚಿ ಆಗ್ಬಿಡ್ತೈತೆ. ಆಮೇಲೆ ಅದು ಫೀಲೇ ಆಗಲ್ಲ ನಮ್ಗೆ ಬೆಡ್ ಮೇಲೆ ಮಲಗಿದೀವಿ ಅಂತ. ಈ ತರ ಬೆಡ್ ಮೇಲೆ ಮಲಗಿದ್ರು ಸಹ ಮೈಕೈ ನೋವು ಬರ್ತೈತೆ. ಶಿವ ಗೊತ್ತಿಲ್ದಿರ ದಡ್ಡ ತರ ಈ ತರ ಬೆಡ್ ತಂದೈತೆ. ಸ್ಪಾಂಜ್ ತರ ಇರ್ತೈತಲ್ಲ ಫ್ರೆಂಡ್ಸ್. ಎನಿ ಟೈಮು ಎಣ್ಣೆ ಬಿದ್ದು ಒದ್ದಾಡಿದ್ರು ಹಂಗೆ ಇರುತ್ತಲ್ಲ, ಆ ಥರ ಬೆಡ್ ತಗೊಳ್ಳಿ ಫ್ರೆಂಡ್ಸ್. ಈ ಥರ ತಗೋಬೇಡಿ. ನಾವು ಫಸ್ಟ್ ಟೈಮ್ ಬೆಡ್ ತಗೊಂಡಿದ್ದು, ಮಜಾ ತಗೊಂಡಿದ್ದು. ಹಾಗಾಗಿ ಗೊತ್ತಾಗ್ದಿರಾ ಈ ಥರ ತಂದ್ಬಿಟ್ಟೈತೆ. ಅದನ್ನ ಮೊದಲು ಯಾವಾಗ ಎತ್ತು ಬಿಸಾಕ್ಬಿಡ್ತೀವ ಅಂತ ಕೋಪ ಬರ್ತೈತೆ ಫ್ರೆಂಡ್ಸ್. ಎತ್ತಾಕ್ಬೇಕಂದ್ರೆ ಎಮ್ಮೆ ಬಾರ, ಹಂಗೆ ಬಿಡಕ್ಕೆ ಹೋಗ್ತಿಲ್ಲ. ಅದಕ್ಕೆ ನಾನು ಬೆಳಗ್ಗೆ ಟೀಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಬೆಲ್ಲದ ಟೀ ಫ್ರೆಂಡ್ಸ್. ಗಮ ಗಮ ಅಂತಿದೆ. ಬೆಲ್ಲದ ಟೀ ಕುಡಿಬೇಕು ಅಂತ ಅನಿಸ್ತು. ಅದಕ್ಕೆ ಚೌಚೌ ಯಾಕೆ ಇಲ್ಲ ಐತೆ ಅಂದರೆ ಎಲ್ಲೂ ಜಾಗ ಇಲ್ಲ, ಅದಕ್ಕೆ ಇಲ್ಲ ಇದೆ. ಇದರ ನಾಳೆ ನಾನು ಏರ್ಬೇಕು, ಅದೇನಾದರೂ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮೊದಲು ಟೀ ಕುಡ್ಬಿಟ್ಟು ನಾನು ಇವತ್ತು ಬೆಳಗ್ಗೆ ಫ್ರೆಶ್ ಆಗಿ ನಾವು ಪೂಜೆ ಎಲ್ಲ ಮುಗಿಸೋದ್ರಿಂದ ಇನ್ಮೇಲೆ ಬೆಳಗ್ಗೆ ಹೊತ್ತೆ ನಾನು ಫೇಸ್ ಪ್ಯಾಕ್ ಅದು ಇದು ಹಾಕ್ಬೇಕಾಗ್ತೈತೆ. ಒಂದು ಫೇಸ್ ಪ್ಯಾಕ್ ಹಾಕ್ಬೇಕು ಫ್ರೆಂಡ್ಸ್. ಅದಕ್ಕೆ ಟೀ ಕುದಿಯೋಷ್ಟರಲ್ಲಿ ಫೇಸ್ ಪ್ಯಾಕ್ ರೆಡಿ ಮಾಡಿಬಿಡ್ತೀನಿ. ಆಮೇಲೆ ಟೀ ಕುಡ್ಬಿಟ್ಟು ಫೇಸ್ ಪ್ಯಾಕ್ ಹಾಕೊಂಡು ಮನೆ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಎಲ್ಲ ಕೆಲಸ ಮಾಡ್ಕೋತೀನಿ ಫ್ರೆಂಡ್ಸ್. ಒಂಥರ ಮನೆ ಕೆಲಸ ಥರ ಫೀಲ್ ಆಗ್ತೈತೆ. ವಾವ್ ನೋಡಿ ಫ್ರೆಂಡ್ಸ್, ನಿನ್ನೆ ಮಾಡಿದ ಮೇಕಪ್ ಇನ್ನೂ ಹಂಗೆ ಐತೆ. ಅದು ಸಕ್ಕತ್ತ ಕಾಣಿಸ್ತಾ ಇದ್ದೀನಿ. ಮೊದಲು ಟೀ ಕೊಟ್ಬಿಟ್ಟು ಆಮೇಲೆ ಫೇಸ್ ಪ್ಯಾಕ್ ಬರೋಣ ಫ್ರೆಂಡ್ಸ್. ಟಾಮ್, ಯು ವಾಂಟ್ ಕಾಫಿ ಟೀ? ಜನ್ಮಕ್ಕೆ ಹೋಗೋ ಲೇಸಿ ಫಿಲೋ. ಇಸ್ಕೊಂಡಿಲ್ಲ ಅಂದರೆ ಎಲ್ಲಿ ಸಿಗ್ತಿದೆ ಅಲ್ಲಿ ಜಾಗ ಅಲ್ಲಿ ಇಟ್ಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್. ನಮ್ಮ ಫೇಸ್ ಪ್ಯಾಕ್ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ವಿಟಮಿನ್ ಇ ಕ್ಯಾಪ್ಸೂಲ್, ಸ್ವಲ್ಪ ನೀರು, ಬಾಡೋಗಿರೋ ನಿಂಬೆಹಣ್ಣು, ಮತ್ತೆ ರೋಸ್ ವಾಟರ್ ಫ್ರೆಂಡ್ಸ್. ರೋಸ್ ವಾಟರ್, ವಾವ್, ಬಂಜಾರಾಸ್ ರೋಸ್ ವಾಟರೇ ತಗೋಬೇಕು ಅಂತ ಹೇಳೋಕ್ಕಾಗಲ್ಲ. ಯಾವ್ದು ಬೇಕಾದ್ರೆ ತಗೊಳ್ರಿ ಫ್ರೆಂಡ್ಸ್. ಇದನ್ನ ಕ್ಯಾಪ್ಸೂಲ್ ಕಟ್ ಮಾಡೋಕ್ಕೆ ಒಂದು ಸಿಸರ್. ಇಷ್ಟೇ ನಮ್ಮ ಫೇಸ್ ಪ್ಯಾಕ್. ನನ್ನ ಮುಖದಲ್ಲಿ ಎಕ್ಸ್ಟ್ರಾ ಬ್ರೈಟ್ನೆಸ್ ಕಾಣಿಸ್ತೈತಲ್ಲ ಫ್ರೆಂಡ್ಸ್. ಇದರ ಗುಟ್ಟೆ ಏನು ಅಂದರೆ, ರಾತ್ರಿ ಮೇಕಪ್ ಮಾಡ್ಕೊಂಡು ಮುಖ ತೊಳ್ಕೊಳ್ಳೋದು. ಬೆಳಗ್ಗೆ ಈ ಥರ ಕಾಣಿಸ್ತೀವಿ ಅಂದರೆ ನೀಟಾಗಿ ಮೇಕಪ್ ಹೋಗಿರಲ್ವಲ್ಲ, ಅದಕ್ಕೆ. ಓಕೆ ಫ್ರೆಂಡ್ಸ್, ಟೀ ಕುಡಿದು ಬೇಗ ನಾನು ಫೇಸ್ ಪ್ಯಾಕ್ ಹಾಕೋತೀನಿ. ಬೇಕಾದಷ್ಟು ಮನೆ ಕೆಲಸಗಳಿವೆ. ಹೆಂಗಾಯ್ತಪ್ಪ ಬೆಲ್ಲ ಟೀ ಫ್ರೆಂಡ್ಸ್? ಬೆಲ್ಲ ಟೀ ಅಂದರೆ ಮೊದಲು ಬೆಲ್ಲ ಕುದಿಸ್ಕೊಳ್ಳೋದು, ಹಂಗೆ ಮಾಡಲ್ಲ ನಾನು. ಅರ್ಜೆಂಟಾಗಿ ಅಡುಗೆ ಟೀ ಆಗಬೇಕು ಅಂದರೆ ಹಾಲು, ನೀರು, ಟೀ ಪುಡಿ, ಬೆಲ್ಲ, ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಒಂದೇ ಸಲ ಕುದಿಸ್ಬಿಡ್ತೀನಿ. ಆದರೂ ಹೊಡೆಯಲ್ಲ, ಕೆಲವೊಂದು ಸಲ ಹೊಡ್ಕೋತೈತೇನೋ ಗೊತ್ತಿಲ್ಲ. ಶಿವರೂರ್ ಕಡೆ ಬೆಲ್ಲ ಟೀನೇ ಫ್ರೆಂಡ್ಸ್. ಅವ್ರು ಡೈಲಿ ಕುಡಿಯುತ್ತಾನೆ. ನಿಮ್ಮ ಊರಿನ ಬಗ್ಗೆ ಹೇಳು. ಬೆಳಗ್ಗೆ ಟೀ ಕುಡಿತಾರೆ ನಮ್ಮೂರಲ್ಲಿ. ಬೇರೆ ಊರಲ್ಲಿ ಬೋರ್ಮಿಟ ಕುಡಿತಾರಾ? ಅಪ್ಪಿ, ನಿಮ್ಮೂರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಏನೇನು ಕೆಲಸ ಮಾಡ್ತಾರೆ ಹೇಳೋ ಹೆಣ್ಮಕ್ಳು? ಕಸ ಗುಡಿಸ್ತಾರೆ,
ಹಾಂ, ಜೋರಾಗಿ ಹೇಳು. ಕಸ ಗುಡಿಸ್ತಾರೆ, ಅಡುಗೆ ಮಾಡ್ತಾರೆ, ಹಾಂ ಹುಳಿ ಸೊಪ್ಪು ಹಾಕ್ತಾರೆ, ಹಾಂ ಹುಳ ಹಣ್ಣು ಹಾಕ್ತಾರೆ. ಹಾಂ ಹಾಂ, ಏನೋ ಹುಳಿಗೆ ಸೊಪ್ಪು ಹಾಕ್ತಾರೆ, ಹುಳ ಹಣ್ಣು ಹಾಯ್ತಾರೆ. ರೇಷ್ಮೆ ಒಟ್ಟಿನಲ್ಲಿ ನಾವು ಹಳ್ಳಿಗೆ ಮದುವೆ ಹೋಗ್ಬೇಕು ಅಂದರೆ ಬೇಡ ಫ್ರೆಂಡ್ಸ್, ಅದೊಂದು ಸ್ವಲ್ಪ ಏನು ಕಿತ್ತಿದೆಯಲ್ಲ ಸೊಪ್ಪು ಕಿತ್ತಿರೋದಾ? ರೇಷ್ಮೆ ಹುಳು ಸೊಪ್ಪು ಬೆಳೆಯೋರು ಫ್ರೆಂಡ್ಸ್, ಇವರು ಸ್ಟಾರ್ಟಿಂಗಲ್ಲಿ ಎಷ್ಟು ಹಿಂಸೆ ಕೊಡ್ತಿದ್ರು ಗೊತ್ತಾ? ಆಗ ನಂಗೆ ತೀರಾ ಚಿಕ್ಕ ವಯಸ್ಸು, ಸೊಪ್ಪು ಬಿಡ್ಸಕ್ಕೆ ಕರ್ಕೋಗೋರು, ಆ ಮೂಟನ ತಲೆ ಮೇಲೆ ಟ್ರೈಕ್ ಅಂತ ಎತ್ತಿಕ್ಕೋರು, ತಲೆ ಎಲ್ಲ ಸುತ್ತು ಬಿಡೋದು. ಆಮೇಲೆ ನಾನೇ ಬಯಸಿ ಬಂದ ಭಾಗ್ಯ ಅಂದ್ಕೊಂಡು ಹತ್ಕೊಂಡು ಸುಮ್ಮನೆ ಇರ್ತಾಯಿದ್ದೆ. ಫ್ರೆಂಡ್ಸ್, ಏನಾರು ಮನೇಲಿ ಜಗಳ ಆದರೆ, ಸೊಸೈದಿರೋ ಅವರು ಇವರು ಏನೋ ಮನೇಲಿ ಜಗಳ ಆದರೆ ಏನು ಮಾಡ್ತಾರೆ? ಇಲ್ಲ ತವ್ರ ಮನೆಗೆ ಹೋಗ್ತಾರೆ. ನಮ್ಮ ಥರ ತವ್ರ ಮನೆ ಇಲ್ಲದೆ ಇರೋರು ಹತ್ಕೊಂಡು ಒಂದು ಕಡೆ ಕುತ್ಕೋತಾರೆ, ಇಲ್ಲ ಏನು ಕೆಲಸ ಮಾಡದೇ ಇರ್ತಾರೆ. ಹಂಗಲ್ಲ, ನನಗೇನಾರ ಇವ್ರ ಮನೇಲಿ ಏನೋ ಜಾಸ್ತಿ ಟಾರ್ಚರ್ ಕೊಟ್ಬಿಟ್ರೆ ಹೋಗ್ಬಿಟ್ಟು ಒಬ್ಬಳೆ ಕಡ್ಡಿ ತೋಟದಲ್ಲಿ ಕಳೆ ಕೀಳ್ತಾ ಇದ್ದೆ. ನಿಜ ಫ್ರೆಂಡ್ಸ್, ತಾನೇ ಪಿ? ಯಾರು ಗೊತ್ತು? ಎಲ್ಲೋಗಿದ್ದೆ ನೀನಾಗ? ಮತ್ತೆ ನಾನು ಇಟ್ಟಾಡ್ಬಡಿಗೆ ಅಂತೆ. ನಿಜ ಫ್ರೆಂಡ್ಸ್, ಅಂದರೆ ಸುಮ್ಮನೆ ಇದ್ರೆ ಹೆಂಗಿದ್ರು ಹಿಂಸೆ ಕೊಡ್ತಾರೆ. ಸುಮ್ಮನೆ ಇದ್ರು ಕೆಲಸ ಮಾಡ್ತೀರಾ, ಮನೇಲೆ ಕೆಲಸ ಮಾಡ್ತಿದ್ರೆ ಅದು ಇದು ಬೈತಾ ಇರ್ತಾರೆ ಸುಮ್ಮನೆ. ಅದಕ್ಕೆ ಹೋಗ್ಬಿಟ್ಟು ಕಡ್ಡಿ ತೋಟದಲ್ಲಿ ಕಳೆ ಕೀಳ್ತಾ ಇದ್ದೆ ಅಷ್ಟೇ ಫ್ರೆಂಡ್ಸ್. ನನ್ನ ಕೋಪ ಬಂದರೆ ಇವಾಗ ಅದೆಲ್ಲ ಇಲ್ಲ. ಇವಾಗ ನನ್ನ ತಂಟೆಗೆ ಬರಲಿ, ಒಂದು ವಾರ ಅಡುಗೆ ಮಾಡಲ್ಲ, ಮಲ್ಕೊಬಿಡ್ತೀನಿ, ಇಯರ್ಫೋನ್ ಹಾಕೊಂಡು ಮಲ್ಕೊಬಿಡ್ತೀನಿ, ಬೈದ್ರೆ ಬೈಕೊಳ್ರಿ ಅಂತ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಫೇಸ್ ಪ್ಯಾಕ್ ಬರೋಣ. ಫ್ರೆಂಡ್ಸ್, ಕೆಲವೊಂದ್ಸಲ ರೀಲ್ಸಲ್ಲಿ ನಿಮ್ಮ ತಾಳಿ ಕಾಣಿಸ್ತಾ ಇಲ್ಲ ಅಂತೀರ, ಅದು ಸೈಡ್ಗೆ ಹೋಗ್ಬಿಟ್ಟಿರ್ತೈತೆ ಫ್ರೆಂಡ್ಸ್, ನಾನೇ ನೋಡ್ಕೊಂಡಿರಲ್ಲ. ಅಂದರೆ ಆ್ಯಕ್ಟಿಂಗಲ್ಲಿ ಅಷ್ಟು ನಾನು ಇನ್ವಾಲ್ವ್ ಆಗಿಬಿಟ್ಟಿರ್ತೀನಿ. ಆಮೇಲೆ ರೀಲ್ಸ್ ಎಲ್ಲ ಮುಗ್ದಿದ್ದು ಕಟ್ ಮಾಡಿದ್ದಾದ್ಮೇಲೆ ಅಲ್ಲ, ಡೌನ್ಲೋಡ್ ಮಾಡ್ಬೇಕಾದ್ರೆ ನೋಡ್ಕೋತೀನಿ, ತಾಳಿ ಎಲ್ಲೋಯ್ತು, ನಾನೇ ಶಾಕ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಈಗ ಫೇಸ್ ಪ್ಯಾಕ್ ತೊಗೊಂಡಿದ್ದೀವಲ್ಲ, ಇವನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ವಿಟಮಿನ್ ಕ್ಯಾಪ್ಸುಲ್ ಅವತ್ತು ಹಾಕಿದ್ನಲ್ಲ ಫ್ರೆಂಡ್ಸ್, ಒಂಥರ ಸಾಫ್ಟ್ ಆಗ್ತೈತೆ ಸ್ಕಿನ್ನು. ಕೆಲವ್ರಿಗೆ ಅಡ್ಜಸ್ಟ್ ಆಗ್ತೈತೆ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಹೆಂಗೋ ಅಡ್ಜಸ್ಟ್ ಆಯಿತು. ಒಂದೇ ಒಂದು ಹಾಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ರಿಸಲ್ಟ್ ಕೊಡ್ತೈತೆ ಅಂತ ಮಾತ್ರ ಅನ್ಕೋಬೇಡಿ ಫ್ರೆಂಡ್ಸ್. ಅದು ಏನೇನೋ ಆಗ್ಬಿಡ್ತೈತೆ ಆಮೇಲೆ ಮುಖ. ಅತಿಯಾದರೆ ಅಮೃತನೂ ವಿಷ ಅನಿಸ್ತೈತೆ. ಪ್ರೀತಿನೂ ಅಷ್ಟೇ, ಜಾಸ್ತಿ ಕೊಡೋಕೆ ಹೋಗ್ಬಾರ್ದು ಗಂಡನಿಗೆ, ಅತಿಯಾದರೆ ಅದು ಅಮೃತ ಆಗ್ಬಿಡ್ತೈತೆ. ಅದಕ್ಕೆ ಆವಾಗ ಮುನ್ಸ್ಕೋತಾ ಇರೋದು ನಾನು. ಸ್ವಲ್ಪ ನಿಂಬೆ ರಸ ಒಂದು ಸ್ಪೂನ್ ಅಷ್ಟು ಸಾಕು. ರೋಸ್ ವಾಟ್ರು ಒಂದು ಸ್ವಲ್ಪ ಹಾಕೋಬೇಕು. ಸ್ಪ್ರೇ ಮಾಡೋದು ತೊಗೋಬೇಕಾಯ್ತು ಫ್ರೆಂಡ್ಸ್. ನನಗೆ ತಲೆನೇ ಓಡಲಿಲ್ಲ. ಆಮೇಲೆ ಬಂದಮೇಲೆ ನೆನಪಾಯ್ತು, ಆ ಬಾಟ್ಲು ಸ್ಪ್ರೇ ಮಾಡೋದಾದ್ರು ತೊಗೊಂಡಿದ್ರೆ ಅದು ಸ್ಪ್ರೇ ಮಾಡ್ಕೋಬೋದಾಗಿತ್ತು. ಅದು ಖಾಲಿ ಆದಾಗ ಅಕ್ಕಿ ತೊಳೆದು ನೀರು ಹಾಕ್ಕೊಂಡು ಈ ಥರ ಎಲ್ಲರೂ ಸ್ಪ್ರೇ ಮಾಡ್ಕೋತಾರಲ್ಲ, ಆ ಥರ ಮಾಡ್ಕೋಬೋದಾಗಿತ್ತು ಅಂತ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೋಬೇಕು. ಇದು ಒಂದು ಸ್ಪೂನ್ ಅಷ್ಟು ಅಷ್ಟೇ. ಎಲ್ಲ ಸ್ಮೆಲ್ ನೋಡ್ತಾ ಇರ್ತೀನಿ ಫ್ರೆಂಡ್ಸ್. ನಾನು ಊಟ ಸಹ ನಂಗೆ ಸ್ಮೆಲ್ ನೋಡಬಾರ್ದು ಊಟಗಳು, ಅದೇನೋ ಕೆಟ್ಟ ಬುದ್ಧಿ ಫ್ರೆಂಡ್ಸ್, ಬಂದ್ಬಿಟ್ಟಿದೆ, ಹೋಗ್ತಾ ಇಲ್ಲ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ವೆಲ್ ಮಿಕ್ಸ್ಡ್. ಅಕ್ಕಿ ಹಿಟ್ಟಿಗೂ ಬೇಕಾದ್ರೆ ಈ ಥರ ಮಾಡ್ಕೋಬೋದು. ನಾನು ಕಡಲೆ ಹಿಟ್ಟಿಗೆ ಮಾಡ್ಕೊಳ್ತೀನಿ. ತುಂಬ ವರ್ಷಗಳಿಂದ ಬ್ಯೂಟಿಗೆ ತುಂಬ ಕೇರ್ ಕೊಡ್ತಾಯಿದ್ದೆ ಫ್ರೆಂಡ್ಸ್. ನಾನು ಜೇನುತುಪ್ಪ ಎಲ್ಲ ಹಾಕ್ತಾಯಿದ್ದೆ ಫೇಸ್ ಪ್ಯಾಕ್ಗೆ, ಏನೇನೋ ಮಾಡ್ತಾಯಿದ್ದೆ. ಬರ್ತಾ ಏನು ಬೇಡ ಅನಿಸ್ಬಿಡ್ತು ಜೀವನ. ಮತ್ತೆ ಈಗ ಬೇಕು ಅನ್ನಿಸ್ತೈತೆ. ಒಂದ್ಸಲ ಮುಖ ಹಾಳಾದರೆ ಮತ್ತೆ ಸರಿ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ಜೀವನ ಬಗ್ಗೆ ಇದ್ದಿದ್ದೆ, ಮೊದಲು ನಮ್ಮ ಮುಖ ಸರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ತಾಮು ರಾತ್ರಿ ಎಲ್ಲ ಮರಿಗಳನ್ನ ಹತ್ರ ಇರ್ತಾನೆ ಫ್ರೆಂಡ್ಸ್. ಪಾಪ ಅವರಮ್ಮ ಎಲ್ಲೆಲ್ಲ ಹೋಗ್ಬಿಡ್ತಿದ್ದೆ ಮರಿಗಳನ್ನ ಬಿಟ್ಬಿಟ್ಟು ಅಂದ್ಬಿಟ್ಟು ಇಷ್ಟೊತ್ತಲ್ಲಿ ಬಂದು ನಿದ್ದೆ ಮಾಡ್ತಾನೆ. ಎಷ್ಟು ಬುದ್ಧಿ ಬರ್ತೈತೆ ಗೊತ್ತಾ ಫ್ರೆಂಡ್ಸ್ ಅವನಿಗೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಒಳ್ಳೆ ಬುದ್ಧಿ ಕಲಿತಾನೆ ಜೀವನದಲ್ಲಿ ಅಂತ. ನನ್ನ ಹೆಸ್ರನ್ನ ಎಲ್ಲೋ ತಗೊಂಡೋಗ್ಬಿಟ್ಟ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ನಮ್ಮ ಮನೇಲಿ ಏನು ಕೈ ಸಿಗ್ತಿದೋ ಅದರಲ್ಲೇ ಮಿಕ್ಸ್ ಮಾಡ್ಕೋತೀನಿ ನನ್ನ ಫ್ರೆಂಡ್ಸ್, ಏನು ಅನ್ಕೋಬೇಡಿ. ಸ್ಕಿನ್ನೆಲ್ಲ ಒಡ್ಕೊಳ್ಳೋ ಥರ ಆಗ್ತಾ ಇರ್ತೈತೆ ಕೊರೆಗಾಲದಲ್ಲಿ. ಅವರು ಹಾಲಾಗಲಿ ಮೊಸರಾಗಲಿ ಮಿಕ್ಸ್ ಮಾಡ್ಕೊಳ್ಳಿ, ಅವ್ರಿಗೆ ಮಾಯ್ಶ್ಚರೈಸಿಂಗ್ ಆಗ್ತೈತೆ. ನಮಗೆ ಏನೂ ಇಲ್ಲ ಆ ಥರದ್ದು ಆಯಿಲ್ ಸ್ಕಿನ್ನು, ಹೆವಿ ಆಯಿಲ್ ಸ್ಕಿನ್ನು. ಅದಕ್ಕೆ ನಾವು ಇಷ್ಟೇ. ಅಲ್ಲಿ ಹೊಡ್ಕೋತೈತೆ ಅಂದರೆ ಫೇಸ್ ಪ್ಯಾಕಿಂದ ಏನಾರು ಹೆಚ್ಚು ಕಡಿಮೆ ಆಗ್ತೈತಾ? ಅಲ್ಲಿ ಶಾಸ್ತ್ರನ ಹಿಂಗೂ ಬಳಸ್ಕೋತಾರ ಫೇಸ್ ಪ್ಯಾಕ್ ಕೆಟ್ಟದಾಗ್ತೈತೆ ಅಂತ. 2000 years later.
ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ನಾನು ಫೇಸ್ ಪ್ಯಾಕ್ ಹಾಕಿರೋದು ನೋಡಿ, ರಿಸಲ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ, ಒಂಥರ ಸಾಫ್ಟ್ ಅನ್ನಿಸ್ತೈತೆ. ವಾರಕ್ಕೊಂದ್ಸಲ ಈ ಥರ ಫೇಸ್ ಪ್ಯಾಕ್ಗಳು ಯೂಸ್ ಮಾಡಿಬಿಟ್ರೆ ಸೂಪರ್ ಡೂಪರ್ ಆಗಿರ್ತೈತೆ. ನನಗೆ ಪಿಂಪಲ್ಸೇ ಆಗಲ್ಲ ಅಂತ ಏನಿಲ್ಲ ಫ್ರೆಂಡ್ಸ್. ಸ್ವೀಟ್ಸ್ ತಿಂದಾಗ ಬಜ್ಜಿ ಬೋಂಡ ಆ ಥರ ಈ ಥರ ಅಂದರೆ ಏನು ಹೇಳೋದು, ಕಸ ತಿಂಡಿಗಳು, ಇವು ಕಸ ತಿಂಡಿಗಳು ನಮ್ಮ ಬಾಡಿನೆಲ್ಲ ಸ್ಟೋರ್ ಆಗೋವೆಲ್ಲ ಕಸ ತಿಂಡಿಗಳು ಅಂತ ಹೆಸರಿಟ್ಟಿದ್ದೀನಿ. ಈ ಥರ ತಿಂಡಿಗಳು ತಿಂದಾಗ ಹಾಗೆ ಆಗ್ತೈತೆ. ಅದನ್ನಲ್ಲೇ ನಾನು ಮ್ಯಾನೇಜ್ ಮಾಡ್ಕೋತೀನಿ ಈ ಥರ ಫೇಸ್ ಪ್ಯಾಕ್ಗಳು ಹಾಕಿ. ಎಲ್ಲಿ ಒಂದಲ್ಲ ಒಂದಿನ ಮಿಸ್ ತಿಂಡಿ ಆಗ್ಬಿಡ್ತೀನೋ ಅಂತ ಭಯ ಆಗ್ತೈತೆ ಫ್ರೆಂಡ್ಸ್. ಜೋಕ್ ಮಾಡೋಕ್ಕೂ ಒಂದು ಇತಿಮಿತಿ ಬೇಕು. ಓಕೆ ಫ್ರೆಂಡ್ಸ್, ನಾನಿವಾಗ ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಪ್ರಯೋಗಕ್ಕೆ ಕೈ ಹಾಕಿದ್ದೀನಿ. ಅದೇನಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅದೇನು ಪ್ರಯೋಗ ಅಂದರೆ ರವೆ ಫ್ರೆಂಡ್ಸ್. ಇದು ಬನ್ಸಿ ರವೆ. ನನಗೆ ರವೆ ಇಡ್ಲಿ ಯಾವತ್ತೂ ಮಾಡಲಿಲ್ಲ ನಾನು. ಹೆಂಗೆ ಬರ್ತೈತೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ ಫ್ರೆಂಡ್ಸ್. ನೋಡೋಣ ಮನೇಲೆ ಮಾಡೋಣ ಅಂತ. ಅಂದರೆ ಫ್ರೆಂಡ್ಸ್, ನಾನು ಊರಲ್ಲಿ ಇರಬೇಕಾದ್ರೆ ಬೇರೆಯವ್ರು ಯಾರೋ ಮಾಡಿದ್ದು ನೋಡಿದ್ದೆ. ರವೆ ಇಡ್ಲಿದು ಪ್ಯಾಕೆಟೇ ಬರ್ತಿದೆ ಫ್ರೆಂಡ್ಸ್. ಅದ್ರಲ್ಲಿ ಗೋಡಂಬಿ, ಒಗ್ಗರಣೆ ಏನೇನೋ ಹಾಕಿ ಕೊಟ್ಟಿರ್ತಾರೆ. ಅದಕ್ಕೆ ಮೊಸರು ಮಿಕ್ಸ್ ಮಾಡಿಕೊಂಡು, ನೀರು ಮಿಕ್ಸ್ ಮಾಡಿಕೊಂಡು ಹಾಕೋದಷ್ಟೇ ಇಡ್ಲಿ ಪಾತ್ರೆಗೆ. ಅದಕ್ಕೆ ನಮ್ಮ ಮನೇಲೂ ಐತಲ್ಲ ಬನ್ಸಿ ರವೆ, ಅದು ಸೇಮ್ ಬನ್ಸಿ ರವೆ ಥರನೇ ಇತ್ತು ರವೆ ಇಡ್ಲಿ ಪ್ಯಾಕೆಟಲ್ಲಿ. ಅದಕ್ಕೆ ನಾನು ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಮಾಡಿದ್ರೆ ಮೊಸರೆಲ್ಲ ಮಿಕ್ಸ್ ಮಾಡಿ ಹೆಂಗಿರ್ಬೋದು, ಜಸ್ಟ್ ಇಮ್ಯಾಜಿನ್ ಫ್ರೆಂಡ್ಸ್. ಸೂಪರ್ ಡೂಪರ್ ಅಲ್ಲ? ಅದಕ್ಕೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತೊಂದು ಸ್ಪೆಷಲ್ ಮಾಡ್ತಾ ಇದ್ದೀನಿ. ಬಟ್ ಇದು ಚೆನ್ನಾಗಿ ಬಂದಿಲ್ಲ ಅಂದರೆ ಯಾವ್ಯಾವ ಭಾಷೆ ಶಿವ ಬೈತೈತೆ ಅಂತ ಗೊತ್ತಿಲ್ಲ. ರೇಷನ್ ವೇಸ್ಟ್ ಮಾಡಿದ್ರೆ ಕೋಪ ಬರ್ತೈತೆ ಫ್ರೆಂಡ್ಸ್ ಶಿವಾಗೆ. ಅಂದ್ರೆ ಆ ಥರ ವೇಸ್ಟ್ ಆಗ್ತೈತೆ ಅಂದ್ಕೊಂಡಿದ್ರೆ ನಾವೇನು ಕಂಡುಹಿಡಿಯೋಕ್ಕೆ ಆಗಲ್ಲ ಲೈಫಲ್ಲಿ. ನೋಡಿ, ಇಷ್ಟೊಂದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ನಾನು. ಇವೆಲ್ಲ ಹಂಗೆ ಏನು ಎಲೆ ಮರಿಯ ಕಾಯಿ ಅಂತೆ ಉಳ್ದೋಗ್ಬಿಡೋದು. ಓಕೆ ಫ್ರೆಂಡ್ಸ್, ಈಗ ನಾನು ಮಾಡೇ ಮಾಡ್ತೀನಿ. ಇದ್ರ ಜೊತೆಗೆ ಒಂದು ಸಿಂಪಲಾಗಿ ಚಟ್ನಿ ಮಾಡ್ಕೊಳ್ಳೋಣ. ಬೆಂಡೆಕಾಯಲ್ಲಿ ಎತ್ತಿಟ್ಕೊಂಡೆ. ಬೆಂಡೆಕಾಯಿ ಫ್ರೈ ಇಡ್ಲಿ ಯಾರು ಮಾಡಿರಲ್ಲ, ಕಾಂಬಿನೇಷನ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದೆ. ಬೆಂಡೆಕಾಯಿ ಹುಳಿ ಮಾಡ್ಕೊಬಿಡೋಣ ಮುದ್ದೆಗೆ. ರವೆ ಹಾಕ್ಕೋಬೇಕು, ಬನ್ಸಿ ರವೆ. ದೇವ್ರೆ ಚೆನ್ನಾಗಿ ಬರಲಿ. ಇದು ಬನ್ಸಿ ರವೆ ಅಲ್ಲ, ಇದೇನೋ ಒಂಥರ ರವೆ ಐತೆ ಫ್ರೆಂಡ್ಸ್. ಮುದ್ದೆ ನೆನೆಸಿಡ್ಬೇಕಲ್ಲ, ಅದಕ್ಕೆ ನೆನೆಸಿಡ್ತಾ ಇದ್ದೀನಿ. ಯಾವುದಕ್ಕೂ ಒಂದು ಸ್ವಲ್ಪ ಮಾಡ್ತೀನಿ ಫ್ರೆಂಡ್ಸ್. ರವೆ ವೇಸ್ಟ್ ಆದರೆ ಬೇಜಾರಾಗ್ತೈತೆ. ಇದೊಂಥರ ರವೆ ಫ್ರೆಂಡ್ಸ್, ನುಚ್ಚು ಥರ ಐತೆ, ದೊಡ್ಡ ಹಿಂಗಿರ್ತೈತಾ? ಓಕೆ ಫ್ರೆಂಡ್ಸ್, ಹೆಂಗೋ ಒಂದಿರಲಿ. ಇದಕ್ಕೆ ಉದ್ದು ನೆನ್ಸಾಕ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನಗೆ. ಆದರೆ ಮೊಸರು ಮಾತ್ರ ಹಾಕ್ತೀನಿ, ಒಗ್ಗರಣೆ ಹಾಕ್ತೀನಿ, ಏನೋ ಒಂದು ವಿಚಿತ್ರವಾಗಿ ಮಾಡ್ತೀನಿ ಅಷ್ಟೇ. ಆಗಿದ್ದಾಗಲಿ ಒಂದು ಫುಲ್ ಮೊಸರು ಹಾಕ್ಕೋತಾ ಇದ್ದೀನಿ 1/4 kg ರವೆಗೆ. ಚೆನ್ನಾಗಿ ಬಂದರೆ ಸರಿ, ಇಲ್ಲಾಂದ್ರೆ ನಿಜವಾಗ್ಲೂ ಭಯ ಆಗ್ತೈತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ರವೆನೂ ಮೊಸರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ದೇವ್ರೆ ಚೆನ್ನಾಗಿ ಬರಲಿ. ನಿಜವಾಗ್ಲೂ ಭಯ ಆಗ್ತೈತೆ ಫ್ರೆಂಡ್ಸ್. ಗಂಡನ ಪ್ರಾಣಿ ಜೊತೆ ಆಟ ಆಡೋದಂದ್ರೆ ನಿಜವಾಗ್ಲೂ ಭಯ ಆಗೇ ಆಗ್ತೈತೆ. ಆದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾವು ಹೊಸ ಅಡುಗೆಗಳು ಕಂಡುಹಿಡಿಬೇಕಂದ್ರೆ ಗಂಡನ ಪ್ರಾಣನ ಪಣಕ್ಕಿಡಲೇಬೇಕಾಗ್ತೈತೆ. ಮಿಕ್ಸ್ ಮಾಡಬೇಕು, ವೆಲ್ ಮಿಕ್ಸಡು. ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಸಾಲ್ಟ್, ವೆಲ್ ಮಿಕ್ಸ್ಡು. ಸೋಡಾ ಬೇಡ ಅನ್ನಿಸ್ತೈತೆ ನನ್ನ ಪ್ರಕಾರ. ಬೇಡ ಫ್ರೆಂಡ್ಸ್, ಸೋಡಾ ಏನು ಬೇಡ. ನಾನು ಯಾವುದೇ ಅಡುಗೆಗೂ ಸೋಡಾ ಬಳಸಲ್ಲ ಫ್ರೆಂಡ್ಸ್. ಸೋಡಾ ತಿಂದರೆ ಜಾಸ್ತಿ ಬಾಯಿ ಅಡಿಕೆ ಆಗ್ತೈತೆ. ನೀರು ಅಡಿಕೆ, ಬಾಯಿ ಅಡಿಕೆ ಏನೋ ಅಂತಾರಲ್ಲ, ಅದು ಆಗ್ತಿದೆ. ಓಕೆ ಫ್ರೆಂಡ್ಸ್, ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಂಡಿದ್ದೀನಿ. ರವೆ ಹೀರ್ಕೋತೈತಲ್ಲ ನೀರನ್ನೆಲ್ಲ, ಆಮೇಲೆ ಗಟ್ಟಿ ಆಗ್ತೈತೆ. ಆಮೇಲೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಅಂತ. ಓಕೆ, ನಮ್ಮ ಇಡ್ಲಿ ರವೆ ಇಟ್ಟು ರೆಡಿ. ಇದು ಸೈಡ್ಗೆ ಇಡಬೇಕು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನಾನು ವೆರೈಟಿಯಾಗಿ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ ತುರಿನೂ ಹಾಕ್ಕೊಬಿಡ್ತೀನಿ. ನ್ಯಾಯವಾಗಿ ರವೆ ಉಪ್ಪಿಟ್ಟು ಸೈಡ್ಗೆ ಕೇಸರಿ ಪತ್ತು ಮಾಡ್ಕೊಂಡಿದ್ರೆ ಸೂಪರ್ ಆಗಿರೋ. ಚೌ ಬಾತ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಬಟ್ ನನಗೆ ಈ ಥರ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ತುಂಬ ಇಷ್ಟ ಫ್ರೆಂಡ್ಸ್. ಓಕೆ, ಕ್ಯಾರೆಟ್ ತುರಿ ಹಾಕ್ಕೋತೀನಿ, ಏನೇನೋ ಮಾಡ್ತೀನಿ. ನಾನು ಒಳ್ಳೆ ಅಡುಗೆ ಕಂಡುಹಿಡಿಬೇಕಾದ್ರೇ ಕರ್ಬೇವಿನ ಸೊಪ್ಪು ಇರಲ್ಲ ಫ್ರೆಂಡ್ಸ್. ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಎರಡೂ ಇರಲ್ಲ. ಅವಾಗ ಎಷ್ಟು ಡಿಸಪಾಯಿಂಟ್ ಆಗ್ತಿದೆ ಗೊತ್ತಾ. ಆ ಥರ ಅಡ್ಜಸ್ಟ್ ಮಾಡ್ಕೋತೀನಿ. ಓಕೆ, ಇದಿನ್ನೂ ಹೀರ್ಕೋತಾನೆ ಐತೆ. ಸದ್ಯ ತೆಳ್ಳಗೆ ನೀರು ಹಾಕಿದ್ದು ಒಳ್ಳೇದಾಯ್ತು ಫ್ರೆಂಡ್ಸ್. ಸೂಪರಾಗಿ ಕಾಣಿಸ್ತೈತೆ. ಓಕೆ, ಕ್ಯಾರೆಟ್ ತುರಿ ಹಾಕ್ಕೋತೀನಿ. ಈ ರೆಸಿಪಿ ಸಕ್ಸಸ್ ಆಗಿಬಿಟ್ರೆ ಮಕ್ಳಿಗೆ ಸಖತ್ ಇಷ್ಟ ಆಗ್ತೈತೆ ಫ್ರೆಂಡ್ಸ್. ಮಕ್ಳಿಗೆ ಮಾಡಿಕೊಡಿ ಆಯಿತಾ. ಯಾವುದಕ್ಕೂ ನೀವು ಒಂದ್ಸಲ ಮಾಡಿಬಿಟ್ಟು ನಿಮ್ಮ ಗಂಡನಿಗೆ ಕೊಡ್ರಿ. ಆಮೇಲೆ ಅವ್ರಿಗೆ ಆರಾಮ್ ಅನ್ನಿಸ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಮಕ್ಳು ಕೊಡ್ಬೋದು. ಹಾಗಂತ ಗಂಡು ಮಕ್ಳು ಪ್ರಾಣಿ ಜೊತೆ ಆಟ ಆಡ್ರಿ ಅಂತ ಹೇಳ್ತಾ ಇಲ್ಲ. ಇನ್ಯಾರ ಜೊತೆ ಆಟ ಆಡೋದು ಫ್ರೆಂಡ್ಸ್ ನಾವು? ಮನೇಲಿ ವಯಸ್ಸಾಗಿರೋರಿದ್ರೆ ಪಾಪ ಬೇಡ, ಅವ್ರ ಜೊತೆ ಅವ್ರ ಆರೋಗ್ಯ ಪಾಪ ಹೆಂಗಿರ್ತೈತೋ ಏನೋ ಗೊತ್ತಾಗಲ್ಲ. ನಾವೇ ತಿನ್ನೋಣ ಅಂದರೆ ನಮ್ಗೆ ನಮ್ಮ ಆರೋಗ್ಯ ಮುಖ್ಯ. ಅದಕ್ಕೆ ಬಲಿಕ ಬಕ್ರಂತ ಮನೇಲಿ ಗಂಡು ಮಕ್ಳು ಸಿಗ್ತಾರೆ. ನಮ್ಮ ಮನೇಲಿ ಏನೋ ಸಿಕ್ಕವ್ರೆ, ಬೇರೆ ಮನೇಲಿ ಪಾಪ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಇದಕ್ಕೆ ಸೈಡ್ಗೆ ನಾನು ಸಿಂಪಲ್ ಚಟ್ನಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಉರ್ಗಡ್ಲೆ ಮತ್ತು ತೆಂಗಿನಕಾಯಿ ಚಟ್ನಿ. ರಾತ್ರಿ ದೋಸೆಗೆ ಮಾಡಿದ್ನ, ಸೂಪರಾಗಿ ಬಂದಿತ್ತು. ಆಗಲೇ ಫಿಕ್ಸ್ ಆಗಿಬಿಟ್ಟೆ, ಈ ಚಟ್ನಿನ ಇನ್ನೊಂದು ದಿನ ಮಾಡ್ಕೊಂಡು ತಿನ್ನಲೇಬೇಕು ನಾವು ಅಂತ. ಓಕೆ,
ಕ್ಯಾರೆಟ್ ತುರಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಬೇಕು. ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನಮಗೆ ಇಂಪಾರ್ಟೆಂಟು ಕರ್ಬೇವಿನ ಸೊಪ್ಪು ಬೇಕೇ ಬೇಕು, ಯಾಕಂದರೆ ಇಲ್ಲಿ ಸಿಗ್ತೈತೆ ಅದಕ್ಕೆ ಬೇಕೇ ಬೇಕು, ಇಲ್ಲಾಂದ್ರೆ ಅದನ್ನು ಆಗ್ತಾ ಇರಲಿಲ್ಲ ನಾನು. ಬತ್ತಿಯಾ ಬರಲ್ಲ ಫ್ರೆಂಡ್ಸ್, ಬುದ್ಧಿ ಕಲ್ತ್ಬಿಟ್ಟ ಫ್ರೆಂಡ್ಸ್, ಕಲ್ತ್ಬಿಟ್ಟ. ರಂಗೋಲಿ ಹಾಳು ಮಾಡ್ತಾಯಿಲ್ಲ ಈಗ, ಅಂದರೆ ಬೆಳಗ್ಗೆ ನಾನು ಪಡೋ ಕಷ್ಟ ಎಲ್ಲ ನೋಡ್ತಾವನಲ್ಲ, ಹಂಗೂ ಕರಳು ಚುರುಕಂದೈತೆ ಯಾವುದೋ ಒಂದು ಮೂಲೆಯಲ್ಲಿ. ಪಾಪ ರಂಗೋಲಿ ಕಷ್ಟಪಟ್ಟು ಹಾಕೊಳ್ಳೆ ಬೆಳಗಿಂದ ಅಂತ. ಓಕೆ, ಕರ್ಬೇವಿನ ಸೊಪ್ಪು ಕಿತ್ಕೊಬಂದು ನಮ್ಮ ಪ್ರಯೋಗ ಸ್ಟಾರ್ಟ್ ಮಾಡೋಣ. ಇದೊಂದೇ ಗಿಡದಲ್ಲಿ ಕಿತ್ತು ಗಿಡನೇ ಬೋಡಿ ಮಾಡಿಬಿಟ್ಟಿದ್ದೀನಿ. ಓಕೆ ಸಾಕು ಫ್ರೆಂಡ್ಸ್, ನಾವು ಲಾಸ್ಟಲ್ಲಿ ಹೋಗಿ ಕಿತ್ಕೊಬರೋಣ. ಆಮೇಲೆ ಪಕ್ಕದಲ್ಲಿ ಬಾಟ್ಲು, ಸೈಡಲ್ಲಿ ನೀನು. ನಮ್ಮನೆ ಬಾಗ್ಲಲ್ಲಿ ವಾಸ್ತು ದೋಷ ಆಯ್ತಾ? ಇಲ್ಲಿ ಬಂದು ಮಲಗಿದ್ಯಾ? ಬಿಸಿಲು ಕಾಯ್ತವನೆ ಫ್ರೆಂಡ್ಸ್, ಬಿಸಿಲು ಕಾಯ್ತವನೆ. ಚಟ್ನಿಗೆ ಇವಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಿಷ್ಟು ನನಗೆ ರುಬ್ಬೋದೆ. ಹುರುಗಡ್ಲೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಇದ್ದರೆ ಹಾಕೋಬೋದು. ಇಲ್ಲ ಫ್ರೆಂಡ್ಸ್, ನಮ್ಮನೇಲಿ ಅದಕ್ಕೆ ಇಷ್ಟಿದ್ರೂ ಚೆನ್ನಾಗಿರ್ತೈತೆ. ಕೊತ್ತಂಬರಿ ಬೇಕೇ ಬೇಕು ಅಂತ ಏನು ರೂಲ್ಸ್ ಏನಿಲ್ಲ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ರುಬ್ತಾ ಇರೋದೆ. ಒಗ್ಗರಣೆ ಬೇಕಾದ್ರೆ ಹಾಕ್ಕೋಬೋದು, ಬಟ್ ನಾನು ಹಾಕ್ತಾ ಇಲ್ಲ ಫ್ರೆಂಡ್ಸ್. ಅಡುಗೆ ಮನೆಗೆ ಹೋದ್ಮೇಲೆ ನನಗೊಂದು ಐಡಿಯಾ ಬಂತು, ಇಡ್ಲಿಗೆ ಒಗ್ಗರಣೆ ಮಾಡ್ಕೊಂಡ್ರೆ ಹೆಂಗೆ ಅಂತ. ಅದಕ್ಕೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಬೇಕಾದ್ರೆ ಹಾಕೋಬೋದು. ಪ್ಯಾಕೆಟ್ ರವೆ ಪ್ಯಾಕೆಟಲ್ಲಿ, ರವೆ ಇಡ್ಲಿ ಪ್ಯಾಕೆಟಲ್ಲಿ ಗೋಡಂಬಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಹಾಕ್ಕೋಬೋದು ಅಂತ ಹೇಳಿದೆ. ಆಮೇಲೆ ಸಾಸಿವೆನೂ ಹಾಕ್ಕೊಂಡೆ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಲಸಿಟ್ಕೊಂಡಿರೋ ಇಡ್ಲಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದೇ ಫ್ರೆಂಡ್ಸ್ ಇಡ್ಲಿಗೆ ಒಗ್ಗರಣೆ ಹಾಕ್ಕೊಳ್ಳೋದು ಅಂದರೆ. ಇದು ಏನಂದರೆ ಫ್ರೆಂಡ್ಸ್, ಇದು ಗೋಧುವೆ ರವೆ. ಇದು ನಾನು ಫಸ್ಟ್ ಟೈಮ್ ನೋಡಿದ್ದು, ಆಮೇಲೆ ದುರ್ಗುಟ್ಕೊಂಡು ನೋಡಿದಾಗ ಗೊತ್ತಾಯಿತು ಕಲರು ಎಲ್ಲ ನೋಡಿ. ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಅದು ಬಿಸಿ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆಲ್ಲ ಬಳ್ಕೊಂಡೆ ಇದಕ್ಕೆ. ಆಮೇಲೆ ಇಡ್ಲಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಸಲ ಹಾಕ್ಕೊಂಡೆ. ಇಷ್ಟೇ ಇಟ್ಟು ಕಲ್ಸ್ಕೊಂಡಿದ್ದು ನಾನು. ಒಂದೇ ಟೆನ್ಷನ್ ಅದಾಗೋವರೆಗೂ ನೀಟಾಗಿ ಬರುತ್ತಾ ಇಲ್ಲ ವೇಸ್ಟ್ ಆಗಿಬಿಡುತ್ತೋ ಅಂತ. ವೇಸ್ಟ್ ಆದರೂ ಪರವಾಗಿಲ್ಲ, ಅದನ್ನೆಲ್ಲ ಸೈಡಿಗೆ ತಗೊಂಡು ಉಪ್ಪಿಟ್ಟು ಮಾಡ್ಬಿಡೋಣ ಒಗ್ಗರಣೆ ಹಾಕ್ಬಿಟ್ಟು ಅಂತೆಲ್ಲ ಪ್ಲಾನ್ ಮಾಡಿದ್ದೆ. ಏನಾದ್ರಾಗಲಿ ಊಟ ಮಾತ್ರ ವೇಸ್ಟ್ ಮಾಡಬಾರ್ದು ಅಂತ ನನ್ನ ಟಾಪಿಕ್ಕು. ಇದನ್ನು ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಾಕ್ಬಿಟ್ಟೆ. ದೇವ್ರೆ ಚೆನ್ನಾಗಿ ಬಂದಿರ್ಲಪ್ಪ. ವಾವ್, ಚೆನ್ನಾಗೇನೋ ಕಾಣಿಸ್ತೈತೆ ಫ್ರೆಂಡ್ಸ್, ನಿಜವಾಗ್ಲೂ ನೋಡಿ. ಸ್ಪೂನ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ವಾವ್ ಫ್ರೆಂಡ್ಸ್, ಸೂಪರ್ ಆಗಿ ಬಂದೈತೆ. ಸಾಫ್ಟ್ ಆಗಿ ಬೆಂದೈತೆ. ನೋಡೋಣ. ನೋಡೋಕೆ ಮಾತ್ರ ಸೂಪರ್ ಡೂಪರ್ ಆಗಿ ಕಾಣಿಸ್ತೈತೆ ಫ್ರೆಂಡ್ಸ್. ಬೆಂದು ಐತೆ. ಚಟ್ನಿನೂ ಹಾಕಿದ್ದೀನಿ. ನೋಡೋಣ ತಿಂದೋರ್ ಪರಿಸ್ಥಿತಿ ಹೆಂಗಿರುತ್ತೋ ಏನೋ. ಸರ್ಪ್ರೈಸ್! ಬಾ ಟಾಮ್ ಬೆಚ್ಚ ಬಿದ್ದುಬಿಟ್ಟ. ಟಾಮ್ ನಿನಗೆ ಹಾಕಲ್ಲ. ಡೋಂಟ್ ವರಿ ನೀನು ಬದುಕಬೇಕು ತುಂಬ ವರ್ಷ. ಒಬ್ಬ ಓಹೋ, ಏನು ರವೆ ಇಡ್ಲಿ ಇರಂಗದೆ? ಹ್ಞೂ, ಇನ್ನೇನು ಅನ್ಕೊಂಡೆ. ಅಪ್ಪಿ ಹೆಂಗೈತೋ ಹಂಗೆ ಹೇಳಪ್ಪಿ. ನೆಕ್ಸ್ಟ್ ಟೈಮು ಟ್ರೈ ಮಾಡೋದಾ ಬೇಡವಾ ಅಂತ ನಾನು ಡಿಸೈಡ್ ಮಾಡ್ತೀನಿ. ಅಪ್ಪಿ ಧ್ಯಾನ ಮಾಡಬೇಡ, ಹೇಳಪ್ಪಿ. ದೇವ್ರಣ್ಣ, ವಾ ಫ್ರೆಂಡ್ಸ್, ಸಕ್ಸಸ್ ಆಗ್ಬಿಟ್ಟೈತೆ ನಿಜವಾಗ್ಲೂ ಅಪ್ಪಿ. ನಂಗೆ ರವೆ ಇಡ್ಲಿ ಅಂದ್ರೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ಅದು ನುಂಗಕ್ಕೆ ಕಷ್ಟ ಆಗ್ತೈತೆ, ಅದಕ್ಕೆ ನಾನು ತರಿಸಲ್ಲ. ಚೆನ್ನಾಗೈತೆ. ಮಧ್ಯೆ ಕಡಲೆಕಾಳು ಎಲ್ಲ ತಿನ್ನೋಕೆ ಎಷ್ಟು ಚೆನ್ನಾಗಿತ್ತು ಇಡ್ಲಿ ಜೊತೆ. ನಮಗೆ ಮಕ್ಳಿಗೆ ತುಂಬ ಇಷ್ಟ ಆಗ್ತೈತೆ ಫ್ರೆಂಡ್ಸ್, ಸಖತ್ತಾಗಿ ಬಂದೈತೆ. ಮೊಸರು ಇನ್ನೊಂದು ಚೂರು ಹಾಕೋಬೇಕಾಯ್ತು ಅನ್ನಿಸ್ತೈತೆ, ಅದು ಬಿಟ್ರೆ ಎಲ್ಲ ಚೆನ್ನಾಗೈತೆ ತಾನಪ್ಪಿ. ಓಕೆ ಫ್ರೆಂಡ್ಸ್, ನಾವಿವಾಗ ಈ ಬೆಡ್ನ ಬಿಸಿಲಿಗೆ ಎತ್ತಾಕ್ಬೇಕು. ಅಪ್ಪಾಚಿ ಆಗ್ಬಿಟ್ಟೈತೆ. ಹೆಂಗೆ ಎತ್ತತೀವಪ್ಪಿ? ನನ್ನ ಸಹಾಯ ಇಲ್ಲದೆ ಏನೂ ಆಗಲ್ಲ ಫ್ರೆಂಡ್ಸ್ ಇವಾಗ ಕೈಲಿ, ಅದಕ್ಕೆ ನಾನು ಈಗ ಸಹಾಯ ಮಾಡ್ತೀನಿ. ಹಳ್ಳಿಲೂ ಸೇವೆ ಮಾಡ್ತೀನಿ ಅಷ್ಟೇ ಪೇ, ಇನ್ನು ಹೆವಿ ಸೇವೆ ನನ್ನ ಕೈಲಾಗಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಆಗಾಗ ಈ ಥರ ಬೆಡ್ಗಳು ಎತ್ತಾಕೋಬೇಕು ಫ್ರೆಂಡ್ಸ್ ಬಿಸಿಲಿಗೆ, ಇಲ್ಲಾಂದ್ರೆ ತಿಗಣೆಗಳು ಜಿಳ್ಳೆಗಳು ಎಲ್ಲ ಅಲ್ಲೇ ಬಂದು ಸಂಸಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ನೋಡ್ಕೊಂಡು ಬಿಡಿಯಪ್ಪ, ಯಾವಗಳಿಗೆ ಇದಾವೇನೋ. ಈಗ ಬತ್ತೈತೆ ಧೂಳು. ಪೌಡ್ರ್ ಹಂಗೆ ಪೌಡ್ರು. ಅಬ್ಬಾ ಜೀವನ ಪಾವನ ಇಂಥ ಹಾಸಿಗೆ ಮೇಲೆ ಮಲಗ್ಬಿಟ್ಟು. ಸ್ವಲ್ಪ ಬಿಸಿಲಲ್ಲಿ ಒಣಗಲಿ ಫ್ರೆಂಡ್ಸ್, ಆಮೇಲೆ ಬಡಿದ್ರೆ ಹಿಂಗೆ ಪೌಡ್ರು. ಧೂಳು ಮಗ ಧೂಳು. ಟಾಮ್ ಧೂಳು ಬತ್ತೈತೆ ಬಾಯಿ ಕಡೆ. ಯಾರಪ್ಪ
ಪಾಪ ಮಾಡಿದೀನಿ ಟಮ್ಮು. ನನ್ನ ರಂಗೋಲಿ ಎಲ್ಲ ಡೈಲಿ ಹಾಳು ಮಾಡ್ತಾ ಬಿದ್ದಿದ್ಯಾ. ಮಾತಾಡು. ಜಾಲಿ 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 ಎಲ್ಲ ಜಾಲಿ. ಮಲ್ಕೋ. A few inches later. ನೋಡಿ ಫ್ರೆಂಡ್ಸ್, ಇವನಂತನು ಒಂದಿಬ್ರು ಮನೇಲಿ ಇದ್ಬಿಟ್ರೆ ಉದ್ಧಾರ. ತಾಮು ಮೆತ್ತಗೈತಾ? ಅಪ್ಪಿ ಎಚ್ಚರನೂ ಆಗ್ತಾಯಿಲ್ಲ, ಹಂಗ ನಿದ್ದೆ ಮಾಡ್ತಾವನೆ. ತಾಮು ಕಿವಿನಲ್ಲಿ ಆನ್ಸರ್ ಮಾಡ್ತಾನೆ. ಇಲ್ಲಿ ಜಾಗ ಇದ್ರ ಮೇಲೆ ನೆಕ್ಸ್ಟ್ ನಮ್ಮ ಹ್ಯಾಂಡ್ ಕ್ರಾಫ್ಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆಲ್ಲ ಫ್ರೆಂಡ್ಸ್. ಮೊನ್ನೆನೇ ಅದೆಲ್ಲ ತೊಗೊಂಡು ಕುತ್ಕೊಂಡೆ. ಇವತ್ತು ಆಗಿದ್ದಾಗಲಿ ಮಾಡೇ ಬಿಡೋಣ ಅಂತ. ಕಲರ್ಸು, ಗಮ್ಮು, ಹುಲ್ಲನ್ನು, ಪರ್ಕೆ ಕಡ್ಡಿ, ಕೆಳಗಡೆ ಏನು ಗಲೀಜಾಗಬಾರ್ದು ಅಂದ್ಬಿಟ್ಟು ಈ ಥರ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಟಾರ್ಪಲ್ ಇದೆ ಫ್ರೆಂಡ್ಸ್ ಒಂದು, ಅದು ತುಂಬ ದೊಡ್ಡದಾಗ್ಬಿಡ್ತು. ಅದಕ್ಕೆ ಈ ಥರ ಏನು ಸಂತೆ ಬ್ಯಾಗು, ಇದು ರೇಷನ್ ಅದು ಇದು ತರಕಾರಿ ತರ್ತೀವಲ್ಲ, ಆ ಬ್ಯಾಗ್ ಹಾಕ್ಕೊಂಡು ಕುತ್ಕೊಂಡೆ. ನೆಲ ಏನೋ ಗಲೀಜಾದರೆ ಮತ್ತೆ ಒರ್ಸಕ್ಕೆ ನನಗೆ ಕಷ್ಟ ಅಂದ್ಬಿಟ್ಟು ಪೇಂಟಿಂಗ್ ಎಲ್ಲ ಮಾಡ್ತೀನಲ್ಲ, ಹಾಗಾಗಿ ಈ ಬ್ಯಾಗ್ ಆದರೆ ಆರಾಮಾಗಿ ಬ್ರಷ್ ಮಾಡಿಬಿಟ್ರೆ ಹೋಗ್ಬಿಡುತ್ತೆ. ಪರ್ಕೆ ಕಡ್ಡಿನ ಈ ಥರ ಸಮವಾಗಿ ಕಟ್ ಮಾಡ್ಕೋಬೇಕು. ಕತ್ರೆಯಲ್ಲಿ ಕಟ್ ಮಾಡ್ಕೊಳ್ಳೋ ನಂತರ ಕತ್ರಿ ಎತ್ಕೊಂಡ್ರೆ ಆ ಕತ್ರಿ ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಪರ್ಕೆ ಕಡ್ಡಿ ಅದು ತುಂಬ ಚಿಕ್ಕದಾಯಿತು. ದೊಡ್ಡ ಕತ್ರಿ ಎಲ್ಲೋ ಶಿವ ಹಾಕ್ಬಿಟ್ಟೈತೆ ಫ್ರೆಂಡ್ಸ್, ಸಿಗ್ತಾಯಿಲ್ಲ ನನ್ನ ಕೈಗೆ. ಹಂಗಾಗಿ ನಾವೇನಾದರೂ ಹ್ಯಾಂಡ್ ಕ್ರಾಫ್ಟ್ ಮಾಡಬೇಕಾದ್ರೆ ಈ ಕತ್ರಿ, ಗಮ್ಮು ಈ ಥರದ್ದೆಲ್ಲ ಇರಲೇಬೇಕು. ನಾನಿವತ್ತು ಪರ್ಕೆ ಕಡ್ಡಿಲಿ ಮಾಡ್ತಾ ಇರೋದು. ಮನೇಲಿ ಏನು ಸಿಗ್ತೈತೆ ಈಸಿಯಾಗಿ ಅದರಲ್ಲೇ ಮಾಡೋಣ ಅಂದ್ಬಿಟ್ಟು. ಮತ್ತು ಇದು ಕ್ಯಾಸೆಟ್ಗಳು ಬರುತ್ತಲ್ಲ ಫ್ರೆಂಡ್ಸ್, DVD ಕ್ಯಾಸೆಟ್ಗಳು, ಅವುಗಳಲ್ಲಂತೂ ನನಗೆ ತುಂಬ ಹ್ಯಾಂಡ್ ಕ್ರಾಫ್ಟ್ಸ್ ಗೊತ್ತು. ಕಾಮಿಡಿ ಏನಂದರೆ, ಅದು ಮೊನ್ನೆ ಒಂದು 15 ದಿನದವರೆಗೂ ನಮ್ಮ ಮನೇಲಿ ಹಳೆ ಕ್ಯಾಸೆಟ್ಗಳೆಲ್ಲ ಇದ್ವು. ಮನೇಲಿ ಇದ್ದಿದ್ದು ವೇಸ್ಟ್ ಆಗ್ತಿತ್ತಲ್ಲ ಅಂದ್ಬಿಟ್ಟು ಊರು ಕಟ್ ಕಳಿಸ್ದೆ. ಶಿವ ಅವ್ರ ತಮ್ಮಾದರೂ DVD ಎಲ್ಲ ಹಾಕ್ಕೊಂಡು ನೋಡ್ತಾರೆ ಅಂದ್ಬಿಟ್ಟು. ಆಮೇಲೆ ನೆನಪಾಯಿತು ನನಗೆ, ಅವೆಲ್ಲ ಇದ್ದಿದ್ರೆ ಅಟ್ಲೀಸ್ಟ್ ಹ್ಯಾಂಡ್ ಕ್ರಾಫ್ಟ್ಗಾರ ಆಗೋದಲ್ಲ ಅಂತ. ಇನ್ನೊಂದ್ಸಲ ಹೋದಾಗ ವೇಸ್ಟು ಎಲ್ಲ ತೊಗೊಬಂದ್ಬಿಡ್ತೀನಿ ಮತ್ತೆ ಊರಿಂದ. ಪರ್ಕೆ ಕಡ್ಡಿ ಕಟ್ ಮಾಡ್ಕೊಂಡು ಅದನ್ನು ಮಧ್ಯಕ್ಕೆ ಸಮವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಕೈಯಲ್ಲಿ ಆರಾಮಾಗಿ ಈ ಥರ ಮುರ್ಕೋಬೋದು, ಗಟ್ಟಿ ಏನಿರಲ್ಲ. ಈ ಗಮ್ಮು ನೀವು ಹೇಳಿದ್ರಲ್ಲ ಫ್ರೆಂಡ್ಸ್, ಒಬ್ರು ಹೇಳಿದ್ರಿ ಇದು ತುಂಬ ಪವರ್ ಇರುತ್ತೆ, ಸ್ಕಿನ್ ಟಚ್ ಆದರೆ ಉರಿಯೋದು, ಸ್ಕಿನ್ ಎಲ್ಲ ಒಂಥರ ಆಗೋದು, ಆ ಥರ ನಿಜ ಅದೇ ಥರ ಆಗ್ತಾಯಿತ್ತು. ಮತ್ತು ಓಪನ್ ಮಾಡಿದ ತಕ್ಷಣ ಕಣ್ಣೇ ಉರಿ ಬಂದುಬಿಡ್ತು. ತುಂಬ ಡೇಂಜರ್ ಇದು. ಇದನ್ನು ಮಾತ್ರ ತೊಗೊಳಕ್ಕೆ ಹೋಗ್ಬೇಡಿ ಯಾರು. ನನಗೆ ಗಮ್ಮುಗಳನ್ನ ಪೇವಿಕಲ್ಲೋ ಪೇವಿಗಿಕ್ಕು ಇಂಥವು ತೊಗೊಬಿಡ್ರಿ. ಈ ಥರ ಪರ್ಕೆ ಕಡ್ಡಿ ಹಳತಿಯಾಗಿ ಈ ಥರ ಕಾಟನ್ ಕಟ್ ಮಾಡ್ಕೋತಾ ಇದ್ದೀನಿ. ನನಗೆ ಸ್ವಲ್ಪ ತೆಳ್ಳಗಿರೋ ಕಾಟನ್ ಬೇಕಿತ್ತು, ಬಟ್ ಇದು ತುಂಬ ದೊಡ್ಡದಾಯಿತು. ಅದೇ ಫ್ರೆಂಡ್ಸ್, ಕೊರಿಯರಲ್ಲಿ ಅದು ಇದು ತರಿಸ್ಕೊಳ್ತೀವಲ್ಲ, ಬಾಕ್ಸು ಅದು ಇದು ಎಲ್ಲ, ಅದರಲ್ಲಿ ಬಂದಿರೋದನ್ನೆಲ್ಲ ಎತ್ತಿಟ್ಟಿದ್ದೆ ನಾನು. ಇನ್ಮೇಲೆ ಈ ಥರದ್ದೆಲ್ಲಕ್ಕೆಲ್ಲ ಬಳಸ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನೇ ಬಳಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಇನ್ನೂ ಗಟ್ಟಿಯಾಗಿರುತ್ತೆ ಫ್ರೆಂಡ್ಸ್, ಆ ಥರದ್ದು ಬಳಸ್ಕೊಂಡ್ರೆ ಅವು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಈ ಥರ ಕಟ್ ಮಾಡೋಕ್ಕೆಲ್ಲ ನಮ್ಗೆ ಈಸಿಯಾಗಿರ್ತೈತೆ. ಇದು ತುಂಬ ಮಂದ ಇತ್ತು, ಇರೋದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ ಥರ ಪೀಸ್ ಸಮವಾಗಿ ಕಟ್ ಮಾಡ್ಕೋಬೇಕು. ಒಂದು 12 ಪೀಸನ್ನು ಕಟ್ ಮಾಡಿಕೊಂಡೆ. ಅದಕ್ಕೆ ಗಮ್ ಹಾಕ್ಕೊಳ್ತಾ ಇದ್ದೀನಿ. ಇದು ಇನ್ನೊಂದು ಗಮ್ ಫ್ರೆಂಡ್ಸ್, ಇದು ಸಹ ಪರವಾಗಿಲ್ಲ, ಸ್ಟ್ರಾಂಗ್ ಆಗಿದೆ. ಬಟ್ ಆಗಲೇ ತೋರಿಸಿದ್ದು ಇದಕ್ಕಿಂತ ಸ್ಟ್ರಾಂಗ್ ಆಗಿದೆ, ಬಟ್ ಡೇಂಜರ್ ಅದು. ಈ ಥರ ಪರ್ಕೆ ಕಡ್ಡಿನೆಲ್ಲ ಅಂಟಿಸ್ಕೊಳ್ಳೋದು. ಈ ಥರ ಹ್ಯಾಂಡ್ ಕ್ರಾಫ್ಟ್ ಮಾಡಬೇಕಾದ್ರೆ ನಮಗೆ ಇದು ಒಂದೇ ದಿನಕ್ಕೆ ಮುಗಿಯೋದಂಥದ್ದಲ್ಲ. ಆದರೆ ಒಂದೇ ದಿನದಲ್ಲಿ ಮುಗಿಸೇಬೇಕು ಅಂತ ನಾವೇನಾದರೂ ಕೂತ್ಕೊಂಡ್ರೆ ಟೈಮು, ತಾಳ್ಮೆ ಎರಡೂ ಇರಬೇಕು, ಪೇಷನ್ಸ್ ತುಂಬ ಇರಬೇಕು ಫ್ರೆಂಡ್ಸ್. ಕೆಲವೊಂದು ಸಲ ಕೋಪ ಬಂದುಬಿಡ್ತೈತೆ, ಮೈಕೈ ನೋವು ಬಂದುಬಿಡುತ್ತೆ ಇದು ಕೂತ್ಕೊಂಡು ಮಾಡಬೇಕಾದ್ರೆ. ಆದರೆ ತುಂಬ ಚೆನ್ನಾಗಿ ಕಾಣಿಸ್ಬೇಕಲ್ಲ, ನಮ್ಮ ಮನೆಗೆ ಏನಾದರೂ ಮಾಡ್ಕೊಳ್ಳೋಣ ಅಂದರೆ ಆ ಖುಷಿನೇ ಬೇರೆ. ಈ ಥರ ಎಲ್ಲ ಅಂಟಿಸ್ಕೊಂಡು ಎಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ 12 ಈ ಥರ ಬಾಕ್ಸ್ಗಳು, ಅವೆಲ್ಲದಕ್ಕೂ ಈ ಥರ ಅಂಟಿಸ್ಕೊಂಡೆ. ಅಂಟಿಸೋದೇನು ಈಸಿ ಫ್ರೆಂಡ್ಸ್, ಈ ಥರ ಸೈಡಲ್ಲಿ ಜೋಡಿಸ್ಕೊಂಡು ಹೋಗೋದಷ್ಟೇ. ಅದ್ರ ಮೇಲೆ ಈ ಥರ ಅದೇ ಪವರ್ಫುಲ್ ಗಮ್ ಫ್ರೆಂಡ್ಸ್, ಇದನ್ನ ಹಾಕ್ದೆ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಇದು ತುಂಬ ಸ್ಟ್ರಾಂಗ್ ಆಗೈತೆ. ಹಾಕಿದ ತಕ್ಷಣ ಫುಲ್ 1 ಸೆಕೆಂಡಲ್ಲೇ ಅಂಟ್ಕೊಬಿಡುತ್ತೆ. ನಾವು ಕಿತ್ತರೂ ಬಂದಿಲ್ಲ ನನ್ನ ಕಡ್ಡಿ, ಅಷ್ಟು ಸ್ಟ್ರಾಂಗ್ ಆಗಿಬಿಡ್ತು. ಮತ್ತು ಈಗೇನು ಕಟ್ ಮಾಡ್ಕೊಂಡಿದ್ದೆ ಪೀಸ್, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪಾಯ ಅಂತ ಇದು ಲೆಕ್ಕ. ಇದೇನಂದರೆ ಫ್ರೆಂಡ್ಸ್, ಚಿಕ್ಕ ಚಿಕ್ಕ ಮನೆಗಳು ಮಾಡ್ಕೊಳ್ಳೋಣ ಅಂತ, ಗುಡ್ಸುಲ್ ಥರ. ನಾವಿರೋ ಮನೆಗೆ ಈ ಹ್ಯಾಂಡ್ ಕ್ರಾಫ್ಟು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಇದಕ್ಕಿಂತ ದೊಡ್ಡದಾಗೂ ಮಾಡ್ಕೋಬೋದು ಫ್ರೆಂಡ್ಸ್. ಒಂದೇ ಥರ ಒಂದೇ ಮನೆನ ಪರ್ಕೆ ಕಡ್ಡಿಲಿ ದೊಡ್ಡದಾಗಿ ಮಾಡಿಕೊಂಡು ಎಲ್ಲಾದರೂ ನಾವು ಒಂದು ಕಡೆ ಅಟ್ರಾಕ್ಟಾಗಿ ಕಾಣೋ ಥರ ಇಟ್ಕೋಬೋದು. ಈ ಥರ 4 ದಿಕ್ಕಲ್ಲೂ ಈ ಥರ ಜೋಡಿಸ್ಕೊಂಡು ಆ ಪವರ್ಫುಲ್ ಗಮ್ ಹಾಕ್ತೆ ಅಷ್ಟೇ ಫ್ರೆಂಡ್ಸ್. ನೋಡಿ, ಒಂದೇ ಸೆಕೆಂಡ್ ಅಂಟ್ಕೊಬಿಡುತ್ತೆ, ಅದು ಕಿತ್ತರೂ ಕೀಳಕ್ಕಾಗಲ್ಲ ಅಷ್ಟು. ಈ ಥರ ಜೋಡಿಸ್ಕೊಂಡು ಗಮ್ ಹಾಕ್ಬಿಟ್ರೆ ಮುಗೀತು. ನೋಡ್ಕೊಳ್ಳಿ, ನಾನು ಹಾಕಿದ ತಕ್ಷಣನೇ ಸೈಡ್ಗೆಲ್ಲ ಬಗ್ಸಿ ಅದು ಇದೆಲ್ಲ ಮಾಡ್ತೀನಿ, ಬೀಳೋದೇ ಇಲ್ಲ. ನನಗೆ ಶಾಕ್ ಆಯಿತು, ನೋಡಿ ಕಿತ್ತರೂ ಕೀಳ್ತಾ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗೈತೆ. ಬಟ್ಟು ಮಕ್ಕಳ ಕೈಗೆ ಮಾತ್ರ ಆ ಗಮ್ ಏನಾದರೂ ಸಿಕ್ಬಿಟ್ರೆ ನಿಜ ಎಫೆಕ್ಟ್ ಆಗ್ತೈತೆ ಅದು. ಅದೇನಂದರೆ ಫ್ರೆಂಡ್ಸ್, ಈ ಥರ ಗಮ್ ಹಾಕ್ತಾ ಇದ್ದೀನಿ, ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಹೊಗೆ ಬರ್ತೈತೆ ಅದು, ಅಷ್ಟು ಪವರ್ಫುಲ್ಲು. ಮತ್ತು ಕಣ್ಣೆಲ್ಲ ಉರಿತಾ ಇತ್ತು, ಕಣ್ಣು ಮುಚ್ಕೊಂಡು ಮಾಡ್ತಿದ್ದೆ ನಾನು. ಡೇಂಜರು. ನೋಡಿ, ನಮ್ಮ ಚಿಕ್ಕ ಗುಡಿಸ್ಲು ಆಗೇ ಹೋಯ್ತು. ನನಗೆ ಈ ಗುಡಿಸಲು ಮಾಡಬೇಕಾದ್ರೆ, ಈ ಮನೆ ಮಾಡಬೇಕಾದ್ರೆ ಒಂದೇ ಅನಿಸಿದ್ದು, ನನಗೇನಾದರೂ ಪವರ್ ಇದ್ದಿದ್ರೆ ಅಂದರೆ ದೇವ್ರ
ಏನಾದರೂ ಎಕ್ಸ್ಟ್ರಾ ಪವರ್ ಕೊಟ್ಟಿದ್ರೆ ಈ ಥರ ಜಾಸ್ತಿ ಮನೆಗಳೆಲ್ಲ ಮಾಡಿಬಿಟ್ಟು ಎಲ್ಲ ಬಡವ್ರಿಗೂ ಮನೆ ಇಲ್ಲದೆ ಇರೋರ್ಗೂ ಕೊಟ್ಬಿಡ್ಬೋದಾಗಿತ್ತಲ್ಲ, ನಮಗೂ ಒಂದು ಇಟ್ಕೋಬೋದಾಗಿತ್ತಲ್ಲ ಅಂತ ಅನ್ನಿಸ್ತು. ನಿಜ ಹೇಳಿ ಫ್ರೆಂಡ್ಸ್, ಈಗ ನಾವು ಇರೋ ಮನೆಗಳಿಗಿಂತ ಈ ಥರ ಮನೆಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ, ಗುಡಿಸಲು ಈ ಥರ ಮನೆಗಳು ನೋಡೋಕ್ಕೂ ಚೆನ್ನಾಗಿರ್ತೈತೆ, ಅಷ್ಟೇ ಆರೋಗ್ಯವಾಗಿರ್ತಾ ಇದ್ವಿ ನಾವು ಅದರಲ್ಲಿ. ಈ ಥರ ಮನೆಯೆಲ್ಲ ಹಾಕಿ ಗಮ್ಮೆಲ್ಲ ಅಂಟ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಕಲರ್ ಹಾಕ್ತಾಯಿದ್ದೀನಿ. ಕಲರ್ ಹಾಕ್ಲಿಲ್ಲ ಅಂದರೂ ಪರ್ಕೆ ಕಡ್ಡಿ ಮನೆಯೇ ಸೂಪರಾಗಿ ಕಾಣಿಸ್ತೈತೆ ಫ್ರೆಂಡ್ಸ್, ಒಂಥರ ನ್ಯಾಚುರಲ್ ಆಗಿರ್ತೈತೆ. ಕಲರ್ ಆಯ್ತಲ್ಲ ಅಂದ್ಬಿಟ್ಟು ನಾನು ಹಾಕ್ತೆ, ಆಮೇಲೆ ಹಾಕಿದ್ಮೇಲೆ ಅನಿಸ್ತು ಹಾಕಬಾರ್ದಾಗಿತ್ತು, ಹಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು. ಪರವಾಗಿಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಟೈಮು ಇದೇ ಥರ ದೊಡ್ಡ ಮನೆ ಕಟ್ತೀನಿ, ಒಂದೇ ಮನೆ ಒಂದು ಕಡೆ ಇಟ್ಕೊಳ್ಳೋ ಥರ, ನೋಡೋಕೆ ಚೆನ್ನಾಗಿ ಕಾಣಿಸೋ ಥರ. ಅವಾಗ ಕಲರ್ ಅಂತೂ ಹಾಕಕ್ಕೆ ಹೋಗಲ್ಲ. ನಾನು ಹಾಕಿದ್ದು ವಾಟರ್ ಕಲರು, ನೀರು ಮಿಕ್ಸ್ ಮಾಡ್ಕೊಂಡು ಹೊಡೆಯೋದು. ಅದನ್ನು ವಾಟರ್ ಕಲರ್ ಪೇಂಟ್ ಮಾಡಿ ಇಟ್ಟು ಒಂದು 10 ನಿಮಿಷ ಬಿಟ್ಟು ಮತ್ತೆ ಒಂದು ಸಲ ಪೇಂಟ್ ಮಾಡಿ ಮತ್ತೆ ಒಂದು ಸಲ ಪೇಂಟ್ ಮಾಡಿಕೊಂಡೆ, ಅದು ಚೆನ್ನಾಗಿ ಕಾಣಿಸ್ಬೇಕು ಕಲರಾಗಿ ಅಂದ್ಬಿಟ್ಟು. ಆಮೇಲೆ ಒಂದು ಕಡೆ ಹಸುನ ಬರ್ಕೊಳ್ತಾ ಇದ್ದೀನಿ, ಹಸು ಅಲ್ಲ ಎತ್ತು ಗುಡಿಸ್ಲಿದ ಮೇಲೆ ಹಸು ಇರಲೇಬೇಕಲ್ಲ, ಅದಕ್ಕೆ ಈ ಥರ ಎಲ್ಲ ಡ್ರಾ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳೋದು. ನಿಜ ಫ್ರೆಂಡ್ಸ್, ಈ ಥರ ಕಾಟನಲ್ಲಿ ಈಸಿಯಾಗಿ ನಾವು ಮಾಡ್ಕೋಬೋದು, ಬಟ್ ಇದು ತುಂಬ ದೊಡ್ಡ ಕಾಟನ್ ಆಗಿಬಿಟ್ರೆ ಕಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಇದಕ್ಕೆ ದೊಡ್ಡ ಕತ್ರಿನೇ ಇರಬೇಕಾಗ್ತೈತೆ. ನಾನಂತೂ ಸಿಕ್ಕಾಪಟ್ಟೆ ಒದ್ದಾಡ್ಬಿಟ್ಟೆ, ಆದರೆ ಇವತ್ತು ಮಾಡಲೇಬೇಕು ಅಂದ್ಬಿಟ್ಟು ನಾನೇನಾದರೂ ಒಂದು ಕೆಲಸ ಕೈ ಹಾಕಿದ್ನಂದರೆ ಅದು ಮುಗಿಯೋ ತನಕ ಬಿಡಲ್ಲ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಸರ್ಕಸ್ಸು. ಮತ್ತು ಈ ಥರ ಏನಾದರೂ ಮಾಡಬೇಕಾದ್ರೆ ನಾವು ಹಸು ವೈಟ್ ಕಲರ್ ಇದ್ದರೆ ಚೆನ್ನಾಗಿರ್ತೈತೆ. ನನಗೆ ವೈಟ್ ಕಲರ್ ಖಾಲಿ ಆಗಿಬಿಟ್ಟಿತ್ತು ವಾಟರ್ ಪೇಂಟು, ಅದಕ್ಕೆ ಎಲ್ಲೋ ಹೊಡೆದ್ಬಿಟ್ಟೆ. ಈ ಕಲರ್ ಹಸುಗಳಿಗೆ ಇರಲ್ಲ, ಆದರೂ ಅದೇ ಕಲರ್ ಇದ್ದಿದ್ದು ಅಂದ್ಬಿಟ್ಟು ಹೊಡೆದ್ಬಿಟ್ಟೆ. ವೈಟ್ ಕಲರ್ ಹೊಡ್ಕೊಂಡೆ, ಇನ್ನೂ ಸೂಪರಾಗಿ ಕಾಣಿಸೋದು, ನಿಜವಾಗ್ಲೂ ರಿಯಲ್ ಆಗಿ ಹಸು ಥರನೇ ಕಾಣಿಸೋದು. ಇದೇ ಥರ 2 ಹಸು 2 ಮನೆ ಮಾಡ್ಕೊಂಡೆ ನಾನು. 4 ಹಸು 4 ಮನೆ ಮಾಡ್ಕೋಬೇಕು ಅಂತಿದ್ದು, ಬಟ್ ಆಗಲಿಲ್ಲ ಫ್ರೆಂಡ್ಸ್, ತುಂಬ ಟೈಮ್ ತಗೊಳ್ತಾ ಇತ್ತು. ನೋಡಿ ಈ ಥರ ಮಾಡ್ಕೊಂಡೆ, ಹಸುನ ಮನೆ ಚೆನ್ನಾಗಿ ಒಣಗ್ತು. ಹಸುಗಷ್ಟೇ 2 ಲೇಯರ್ ಪೇಂಟ್ ಮಾಡ್ಕೊಂಡೆ. ಆಮೇಲೆ ಉಲ್ಲನ್ ಇತ್ತಲ್ಲ, ಅದನ್ನು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಇದು ಗುಚ್ಚಾಗಿ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್, ಏನಂತಾರೆ ಅದನ್ನು ಮರ್ತ್ಬಿಟ್ಟಿದ್ದೀನಿ. ಈ ಥರ ಗುಚ್ಚಾಗಿ ಮಾಡಿಕೊಂಡು ಅದನ್ನು ಟೈಟಾಗಿ ಗಂಟಾಕೊಂಡು ಕಟ್ ಮಾಡ್ಕೊಬಿಡೋದು. ಅದು ಫ್ಲವರ್ ಥರ ಬರ್ತೈತೆ. ಇನ್ನೂ ಸ್ವಲ್ಪ ಜಾಸ್ತಿ ದಾರ ತಗೊಂಡು ಮಾಡ್ಕೋಬೇಕಾಗಿತ್ತು, ಆದರೆ ನಾನು ನೆಕ್ಸ್ಟ್ ಟೈಮು ಬೇರೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಬೇರೆ ಡಿಸೈನಲ್ಲಿ ನಾನು ಹ್ಯಾಂಡ್ ಕ್ರಾಫ್ಟ್ ಮಾಡಬೇಕಂತ, ಅದಕ್ಕೆ ಉಲ್ಲನ್ ಜಾಸ್ತಿ ಬೇಕು, ಅದಕ್ಕೋಸ್ಕರ ಸ್ವಲ್ಪನೇ ತೊಗೊಂಡೆ. ಇದು ಲೈಟಾಗಿ ಮಾಡೋಣ, ಆಮೇಲೆ ಇನ್ನೊಂದ್ಸಲ ಸ್ಟ್ರಾಂಗಾಗಿ ಒಂದು ತುಂಬ ಡಿಸೈನ್ ಚೆನ್ನಾಗಿರೋ ಥರ ಮಾಡೋಣ ಅಂದ್ಬಿಟ್ಟು ಈ ಥರ ಫ್ಲವರ್ ಮಾಡ್ಕೊಳ್ಳೋದು. ಏನೇ ಹೇಳಿ ಫ್ರೆಂಡ್ಸ್, ನಾವು ಯಾವುದೇ ಹ್ಯಾಂಡ್ ಕ್ರಾಫ್ಟ್ ಮಾಡಬೇಕು ಮನೇಲಿ ಅಂದರೆ ಅದಕ್ಕೆ ಉಲ್ಲನ್ ಇರಲೇಬೇಕು. ಅದು ಲುಕ್ಕೇ ಬೇರೆ, ಕಲರ್ಫುಲ್ಲಾಗಿ ಕಾಣಿಸ್ತೈತೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮನೆಗಳಲ್ಲಿ. ಈ ಥರ ಫ್ಲವರ್ನ ಒಂದು 4 ಮಾಡಿಕೊಂಡೆ. ಈ ಥರ ಅಳತೆ ತೊಗೊಂಡು ಮಾಡ್ಕೋಬೋದು. ಮೊದಲು ನಾನು ತಲೆ ಓಡಲಿಲ್ಲ, ಆಮೇಲೆ ತಲೆ ಹೊಡೆದು ಸಮವಾಗಿ ಕಟ್ ಮಾಡ್ಕೋಬೋದಲ್ಲ ಈ ಥರ ಕಾಟನ್ ಸುತ್ಕೊಂಡು ಅಂತ. ಈ ಥರ ಟೈಲರ್ ಬುದ್ಧಿಗಳೆಲ್ಲ ಮರ್ತುಬಿಟ್ಟಿದ್ದೀನಿ ಫ್ರೆಂಡ್ಸ್, ನಾನು ತುಂಬ ವರ್ಷಗಳಾಯಿತು ಇಂಥ ಕೆಲಸಗಳೆಲ್ಲ ಮಾಡಿ. ಹಾಗಾಗಿ ಮತ್ತು ಯೆಲ್ಲೋ ಕಲರ್ದು ಈ ಥರ ಫ್ಲವರ್ ಒಂದು 4 ಮಾಡಿಕೊಂಡೆ. ಈ ಥರ ಎಷ್ಟಾದರೂ ಫ್ಲವರ್ಸು, ಎಷ್ಟಾದರೂ ಮನೆಗಳು, ಎಷ್ಟಾದರೂ ಹಸುಗಳು ಮಾಡಿ ಈ ಥರ ಹ್ಯಾಂಡ್ ಕ್ರಾಫ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಪೇಷನ್ಸ್ ಇರಬೇಕು, ಟೈಮ್ ಇರಬೇಕು. ಸಪೋರ್ಟಿಗೆ ಇನ್ನೊಬ್ರು ಯಾರಾದರೂ ಇದ್ದುಬಿಟ್ರೆ ನಿಜ ಬೇಗ ಮಾಡ್ಕೊಬಿಡ್ಬೋದು. ಮಾತಾಡಿಕೊಂಡು ಒಬ್ಬರೇ ಕೂತ್ಕೊಂಡು ಬೋರ್ ಅನ್ನಿಸ್ತಾ ಇತ್ತು. ಮತ್ತು ಹಸುಗಳಿಗೆ ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅದಕ್ಕೆ ಕತ್ತಕ್ಕೆ ದಾರ ಕಟ್ಟಿರ್ತಾರಲ್ಲ ಆ ಥರ ಎಲ್ಲ ಇಲ್ಲಿ ಗಮ್ಮಾಕಿ ಇಲ್ಲೆಲ್ಲ ಅಂಟಿಸ್ಕೊಂಡು, ಮತ್ತು ಕಟ್ ಮಾಡಿರೋ ಉಲ್ಲನ್ ಪೀಸಸ್ ಇತ್ತಲ್ಲ ಫ್ರೆಂಡ್ಸ್, ಅದನ್ನು ಸಹ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಈ ಥರ ಗಮ್ಮಾಕಿ ಆ ಥರ ದೊಡ್ಡ ದಾರನ ಅಂಟಿಸ್ಕೊಂಡು, ಮತ್ತು ಅದ್ರ ಮೇಲೆ ಗಮ್ಮೆಲ್ಲ ಹಾಕಿ ಉಲ್ಲನ್ನೆಲ್ಲ ಅಂಟಿಸ್ಕೊಂಡೆ. ವೇಸ್ಟ್ ಮಾಡೋದು ಬೇಡ ಯಾಕೆ ಅಂದ್ಬಿಟ್ಟು, ಅದಕ್ಕೂ ಸಹ ದುಡ್ಡು ಕೊಟ್ಟಿರ್ತೀವಲ್ಲ, ಮತ್ತು ಹಸುನು ಸ್ವಲ್ಪ ಸುಂದರವಾಗಿ ಕಾಣಿಸ್ತೈತೆ ಅಂತ ನಾನು ಇದೆಲ್ಲ ಮಾಡ್ಬೇಕಾರೆ ಅಂದ್ಕೊಂಡೆ ಫ್ರೆಂಡ್ಸ್. 10 ರೂಪಾಯಿ ಅಲ್ಲ ಬರೀ ಹುಲ್ಲನ್ನು, ಅದನ್ನೊಂದು 4-5 ಕಲರ್ ತರ್ಬೋದಿತ್ತಲ್ಲ ನಾನು ಅಂತ ಅನ್ನಿಸ್ತು. ಈ ಸಲ ಹೋದಾಗ ಮಿಸ್ ಮಾಡಿದೆ, ಇನ್ನೊಂದು ಸ್ವಲ್ಪ ಕಲರ್ ತರಬೇಕು ಫ್ರೆಂಡ್ಸ್, ಆಗ ಹಸುಗಳಿಗೆಲ್ಲ ಡಿಸೈನ್ ಮಾಡ್ಕೋಬೋದು. ಇದೇನಿಲ್ಲ ಫ್ರೆಂಡ್ಸ್, ಈ ಥರ ಮಾಡಿಟ್ಬಿಟ್ರೆ ಲೈಟಾಗಿ, ಆಮೇಲೆ ನಮ್ಗೆ ಯಾವಾಗ ಬೇಕಾದರೂ ಇನ್ನೂ ಡಿಸೈನ್ಗಳು ಮಾಡ್ಕೊಳ್ತಾ ಹೋಗ್ಬೋದು ನಾವು ಮನೇಲಿದ್ದಾಗೆಲ್ಲ. ಈ ಥರ ಹೊಸ ಡಿಸೈನ್ ಎಲ್ಲ ಅದಕ್ಕೆ ಲೈಟಾಗಿ ಮಾಡಿಡ್ತಾ ಇದ್ದೀನಿ. ಆಮೇಲೆ ಮಧ್ಯದಲ್ಲಿ ಯಾವಾಗಲಾದ್ರೂ ಇನ್ನೂ ಹೆವಿ ಡಿಸೈನ್ಸ್ ಎಲ್ಲ ಮಾಡ್ಕೋಬೋದು. ಆಮೇಲೆ ದೊಡ್ಡದಾಗಿ ಹುಲ್ಲನ್ ದಾರ ತೊಗೊಂಡೆ. ಈ ಮನೆಗೆ ಈಗ ನಾವು ಹೋಲ್ ಮಾಡಬೇಕು, ಅದಕ್ಕೆ ಸಣ್ಣ ಸೂಜಿ ತಗೊಂಡು ಮೊದಲು ಹೋಲ್ ಮಾಡಿಕೊಂಡು, ಆಮೇಲೆ ದಬ್ಲ ಇತ್ತು, ಮೊದಲೇನೇ ಈ ಥರ ಹೋಲ್ ಮಾಡಿ ಮನೆ ಕಟ್ಟಬೇಕಾಗಿತ್ತು. ನಾನು ಮರ್ತೋಯ್ತು ಫ್ರೆಂಡ್ಸ್, ಅದೇ ತುಂಬ ಗ್ಯಾಪ್ ಆಯ್ತಲ್ಲ, ಹಂಗಾಗಿ ಮರ್ತೋಯ್ತು. ಈ ಥರ ಮಧ್ಯೆ ಹೋಲಲ್ಲಿ ತಗೊಂಡು ಆ ದಾರನೂ ಆಚೆ ಬಂದ್ಬಿಡ್ತೈತೆ ಅಂದ್ಬಿಟ್ಟು ಕಾಟನ್ ಪೀಸ್ ಇತ್ತಲ್ಲ ಅದನ್ನೇನೇ ಸ್ವಲ್ಪ ಗಂಟು ಹಾಕೊಳ್ತಿದ್ದೀನಿ. ಅವಾಗ ಅಲ್ಲೇ ತಡ್ಕೊಳ್ತೈತೆ, ದಾರ ಆಚೆ ಬರಲ್ಲ ಅಂದ್ಬಿಟ್ಟು. ಕಾಮಿಡಿ ಏನಂದರೆ ಆ ಮನೆಗೆ ಬಾಗ್ಲೇ ಇಲ್ಲ, ಹೋಗಿ ಒಳಗೆ ಸೇರ್ಕೊಬಿಟ್ರೆ ಮತ್ತೆ ಆಚೆಗೆ ಬರೋಂಗಿಲ್ಲ. ನಿಜ ಆ ಥರ ಮನೆಗಳೇ ಬೆಸ್ಟು. ಅದಕ್ಕೂ ಸಹ ಗಮ್ ಹಾಕ್ಕೊಂಡೆ, ದಾರ ಎಲ್ಲ ಟೈಟಾಗಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಹೊಗೆ ಕಾಣಿಸ್ತು, ಎಷ್ಟು ಪವರ್ಫುಲ್ ಅಂತ ಈ ಗಮ್ಮು. ಇದನ್ನು ಮಾತ್ರ ತಗೊಳಕ್ಕೆ ಹೋಗ್ಬಿಡ್ರಿ, ಸ್ಟ್ರಾಂಗ್ ಆಗೈತೆ ಬಟ್ ಡೇಂಜರು. ಹಸುಗಳಿಗೂ ಮತ್ತು ಈ ಥರ ಹೋಲ್ ಮಾಡಿಕೊಂಡು ಹಾಕ್ಕೊಂಡೆ. ಹಸುಗೆ ಕೆಳಗೆ ಮತ್ತು ಮೇಲೆ ಸ್ವಲ್ಪ ತೂತ್ ಮಾಡಿಕೊಂಡು ಗಂಡು ಹಾಕ್ಕೊಂಡು ಬೇಕಾದ್ರೆ ಹಾಕ್ಕೋಬೋದು. ನಾನು ಅರ್ಜೆಂಟಾಗಿ ಬೇಗ ಆಗಲಿ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಆಲ್ರೆಡಿ ಒತ್ತೆಲ್ಲ ಮುಳುಗೋಗಿತ್ತು, ಹಾಗಾಗಿ. ಮತ್ತು ಫ್ಲವರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮನೆಯಿಂದ ಮೇಲ್ಗಡೆ ಒಂದು ಗಂಟು ಹಾಕ್ಕೊಂಡೆ, ಮತ್ತು ಹಸುವಿಂದ ಮೇಲ್ಗಡೆಗೆ ಒಂದು ಗಂಟು ಹಾಕ್ಕೊಂಡೆ. ಫ್ರೆಂಡ್ಸ್, ಈಗ ಟೈಮ್ ಬಂದು 6:30. ಫ್ರೆಂಡ್ಸ್, ನಾನು ಮಾಡಿದ್ದು ಹ್ಯಾಂಡ್ ಕ್ರಾಫ್ಟು ಮಿರರ್ಗೋಸ್ಕರನೇ ಮಾಡಿದ್ದು ನಾನು. ಅಪ್ಪ, ಎಷ್ಟು ಅವರ್ ಟೈಮ್ ತಗೊಂಡಿರ್ಬೋದು ಫ್ರೆಂಡ್ಸ್ ಮ್ಯಾಕ್ಸಿಮಮ್ಮು. ನೋಡೋಕ್ಕೆ ಇಷ್ಟು ಚಿಕ್ಕದು 4 ಕವರು. ಯಪ್ಪ, ಸಾಕಾಗೋಯ್ತು. ಫೈನಲಿ ಎಲ್ಲ ಸೆಟ್ ಮಾಡಿದೆ ಫ್ರೆಂಡ್ಸ್.
ಆ ಮೂಲೆಯಲ್ಲಿ ಅದೊಂದು ಸ್ವಲ್ಪ ಐತಲ್ಲ ಫ್ರೆಂಡ್ಸ್, ಅದೆಲ್ಲ ಎಕ್ಸ್ಟ್ರಾ ಬೆಡ್ಶೀಟ್ಗಳು ಅವು ಇವು ಎಲ್ಲ ಇಟ್ಟಿದ್ದೀನಿ, ಬರೀ ಹಾಸಿಗೆಗೆ ಸಂಬಂಧಪಟ್ಟಿರೋವೆ. ನಾನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ಒಂದು ಚಿಕ್ಕ ಡ್ರಮ್ ಐತೆ, ಆ ಡ್ರಮ್ ಒಳಗೆ ಎಲ್ಲ ಹಾಕಿಟ್ಟು ಅಲ್ಲಿ ಮೂಲೆಯಲ್ಲಿ ಇಟ್ಟರೆ ಒಂದ್ ಕಡೆ ನೀಟಾಗಿರ್ತೈತೆ. ಡ್ರಮ್ಮಲ್ಲಿ ಇಟ್ಟರೆ ಮತ್ತೆ ಧೂಳು ಅದು ಇದು ಕುತ್ಕೊಳ್ಳಲ್ಲ, ಕ್ಲಾಪ್ ಮುಚ್ಚಿರ್ತೀವಿ ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಶಿವ ಈ ಪ್ಲಾನ್ಗೆ ಒಪ್ಕೋತಲ್ಲ, ಯಾಕಂದ್ರೆ ಡ್ರಮ್ ಎತ್ಕೊಂಡು ಕೊಡ್ಬೇಕಾಗ್ತೈತೆ ಅಂತ. ಅದು ಖಾಲಿ ಡ್ರಮ್ಮು ಫ್ರೆಂಡ್ಸ್. ಈಗ ಊಟಕ್ಕೆ ಒಂಥರ ವಿಚಿತ್ರ ಸಾಂಬಾರು ಅನ್ಕೊಳ್ಳಿ ಫ್ರೆಂಡ್ಸ್. ಇದು ಹುಳ್ಳಿ ಕಾಳು, ಮೊಳಕೆ ಕಾಳು, ಬೆಂಡೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಮಸಾಲೆ ಸಾರು ಮಾಡ್ಬಿಟ್ಟೆ ವಿಚಿತ್ರವಾಗಿ. ಸ್ವಲ್ಪ ಸ್ವಲ್ಪ ಸ್ವೀಟ್ನೆಸ್ ಹೊಡಿತೈತೆ ಅಷ್ಟೇ. ಮೊಳಕೆ ಕಾಳು ಸ್ವಲ್ಪ ಸಿಹಿ, ಬೆಂಡೆಕಾಯಿ ಸಿಹಿ, ಆಲೂಗಡ್ಡೆ ಸಿಹಿ, ಹಂಗಾಗಿ ಎಲ್ಲ ಸ್ವಲ್ಪ ಸಿಹಿ ಆಯ್ತು ಅಷ್ಟೇ, ಪರವಾಗಿಲ್ಲ ತಿನ್ಬೋದು. ಅದಕ್ಕೆ ಬಿಸಿ ಬಿಸಿ ಮುದ್ದೆ, ಈಗ ತಂಗಳ ಮುದ್ದೆ. ಏನಂದ್ರೆ ಫ್ರೆಂಡ್ಸ್, ನಾನು ಹ್ಯಾಂಡ್ ಕ್ರಾಫ್ಟ್ಗೆ ಕುತ್ಕೊಂಡಾಗೆ ನನಗೆ ಗೊತ್ತಾಗೋಯ್ತು, ಸುಮಾರು ವರ್ಷಗಳಿಂದ ಮಾಡಿದ್ನಲ್ಲ, ಈ ತರ ಕೆಲಸಗಳು ಮಾಡ್ತಾರೆ ಮೈಕೈ ನೋವು ಸಿಕ್ಕಾಪಟ್ಟೆ ಬರ್ತೈತೆ ಅಂತ. ಅದಕ್ಕೆ ಅಡುಗೆಲ್ಲ ಮಾಡ್ಬಿಟ್ಟು ಕುತ್ಕೊಂಡೆ. ಹಂಗೆ ಫ್ರೆಂಡ್ಸ್. ಏನಪ್ಪಿ ಏನು ಸ್ಟೇಟಸ್ಗೆ ಹಾಕಿದ್ಯಪ್ಪಿ? ಅಯ್ಯಯ್ಯ, ಒಂದು ಬ್ಯಾಟ್ರಿ ತಗೊಂಡು ಸ್ಟೇಟಸ್ಗೆ ಹಾಕಿದ್ಯಾ? ಒಳ್ಳೆ ಗಂಡ ಬಾ. ಬೈಕೋತಾರತ್ತೆ. ಸ್ಟೇಟಸ್ಗೆ ಯಾಕೆ ಬ್ಯಾಟ್ರಿ ಯಾಕೆ ಹಾಕೋದೆ ಅಪ್ಪಿ? ಯಾರು ತಗೊಂಡಿಲ್ಲ, ನಾವು ತಗೊಂಡಿದ್ದೀವಿ ಅಂದ್ಬಿಟ್ಟು ಡೈಮಂಡ್ ಥರ ಹಾಕಿದ್ಯಾ? ಹೊಸ ಬ್ಯಾಟ್ರಿ ಅಂದ್ರೆ ರಾತ್ರಿ ಆಚೆ ಈಚೆ ಹೋದಾಗ ಬೇಕೇ ಬೇಕು ಫ್ರೆಂಡ್ಸ್. ಇಂಥದ್ದು ನರ್ಸರಿಗಳಲ್ಲಿ ಹಳೇದು ರಿಪೇರಿ ಆಗ್ಬಿಟ್ಟಿತ್ತು. ಆನ್ ಮಾಡಪ್ಪಿ. ವಾವ್, ಬಿಡಪ್ರಜಾ ಫ್ರೆಂಡ್ಸ್. ಈ ತರ ಬ್ಯಾಟ್ರಿಗಳಿಗೆ ಮೊದಲು ಶೆಲ್ ಇರ್ತೈತೆ, ಆಮೇಲೆ ಚಾರ್ಜರ್ ಬಂತು. ಈ ತರ ಚಾರ್ಜರ್ ಬಂದ್ಬಿಟ್ಟೈತಿ ಈಗ ನೋಡಿ. ಮೊಬೈಲ್ ಚಾರ್ಜರ್ ತರ ನಂಗೆ ಕಳ್ಳ ಆ ಬ್ಯಾಟ್ರಿ ಬಿಸಾಕ್ಬಿಡು. ಇನ್ನೇನು ಕಳ್ಳ ಹಳೆ ಬ್ಯಾಟ್ರಿ ಬಿಸಾಕ್ಬಿಡು. ಹೊಸ ಬ್ಯಾಟ್ರಿ. ಓ, ಇದು ಬಟನ್ ಚೆನ್ನಾಗೈತೆ. ಬಾಲಾಜೀಸ್ ಫ್ರೆಂಡ್ಸ್, ನೀವು ತುಂಬಾ ದಿನದಿಂದ ಹೇಳ್ತಾ ಇದ್ರಿ ಓಂ ಕಾಳ್ ತಗೊಳ್ರಿ, ನೀವು ಬಜ್ಜಿ ಮಾಡ್ಬೇಕಾದ್ರೆ ಅದು ತಿಂದ್ರೆ ಜೀರ್ಣ ಆಗ್ತೈತೆ ಅಂತೆಲ್ಲ ಹೇಳಿದ್ರಲ್ಲ. ಫೈನಲಿ ತರಿಸ್ದೆ ಫ್ರೆಂಡ್ಸ್. ಇದನ್ನ ಲೈವ್ ಅಲ್ಲಿ ನೋಡ್ತಾ ಇರೋದು ಇವತ್ತೇನೆ. ಚಕ್ಲಿಲಿ ಇರ್ತೈತಪ್ಪ ತಾನೆ, ಚಕ್ಲಿಲ ಏನೋ ಬೇಕ್ರಿ ಚಕ್ಲಿಲಿ ಇರ್ತೈತೆ. ಇದನ್ನ ಒಂದೊಂದು ಸ್ಪೂನ್ ಹಾಕೋಬೇಕಂತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇವೆಲ್ಲ ಐಟಮ್ಸ್ ಎಲ್ಲ ಗೊತ್ತಿರಲಿಲ್ಲ ನನಗೆ, ಎಲ್ಲ ಹೇಳ್ಕೊಡ್ತಾ ಇರೋದು. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈಗ ನಾವು ಅದರಲ್ಲೇ ಓಂ ಕಾಳು ಹಾಕಿ ಬಜ್ಜಿ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟು, ಖಾರದ ಪುಡಿ, ಬಜ್ಜಿಗೆ ಬಜ್ಜಿಗೆ ಮಾತ್ರ ಹಾಕ್ತಾರೆ. ಮತ್ತೆ ಮಕ್ಳಿಗೆಲ್ಲ ಬಳಸ್ತಾರಪ್ಪಿ ಜೀರ್ಣ ಆಗಕ್ಕೆ. ಎಳೆ ಮಕ್ಳಿಗೆ ಜೀರ್ಣ ಆಗಲ್ವಲ್ಲ, ನಾನು ನೋಡಿಲ್ಲ, ಹೇಳ್ತಾರೆ ದೊಡ್ಡವರಂಗೆ. ಜ್ವಾಯಿನ ಏನೇನೋ ಐತೆ, ನಾವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಬೇಡ, ಮುಂದೆ ತಿಳ್ಕೊಳ್ಳೋದಂಥ ಪರಿಸ್ಥಿತಿ ಬಂದಿದೆ ಫ್ರೆಂಡ್ಸ್. ನಾನು ಮಾಡಿದ್ದೀನಿ. ಈಗ ಮಧ್ಯಾಹ್ನ ನಾನು ಮಾಡಿದೆ, ಮೊಳಕೆ ಕಾಳು, ಬೆಂಡೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಮಸಾಲೆ ಸಾರು ಮಾಡಿದೆ. ಆದರೆ ನನಗೆ ದಾಲ್ ಅನ್ನ ತಿನ್ಬೇಕು ಅನಿಸ್ತು. ಅದಕ್ಕೆ ದಾಲ್ ಸಾರು ಅನ್ನ ಮಾಡ್ಬಿಟ್ಟೆ. ಒಗ್ಗರಣೆ ಹಾಕ್ಬೇಕು ಈಗ ಅಷ್ಟೇ. ಅದಕ್ಕೆ ಬಜ್ಜಿ ಮಾಡ್ತಾ ಇರೋದು. ಸೂಪರ್ ಆಗಿರ್ತೈತೆ ದಾಲು, ಅನ್ನ, ಬಜ್ಜಿ, ಉಪ್ಪಿನಕಾಯಿ ಜೊತೆಗೆ ಹಪ್ಪಳನೂ ಚೆನ್ನಾಗಿರೋದು. ಬಟ್ ಹಪ್ಪಳಕ್ಕೂ ನಮ್ಗೆ ಬರಲ್ಲ ಅನ್ಸುತ್ತೆ ಫ್ರೆಂಡ್ಸ್, ಯಾವಾಗಲೂ ತರಲ್ಲ ಕುಮಾರು. ಬಜ್ಜಿ ಮಾಡೋದು ಕಲ್ತ್ಕೊಪ್ಪಿ. ಓಂ ಕಾಳು ಹಾಕಿಲ್ಲ ನಾನು. ಓಂ ನಮಃ ಶಿವಾಯ ಕಾಳಿದು ಒಂದು ಅರ್ಧ ಚಮಚದಷ್ಟು ಓಂ ಕಾಳು. ಸ್ಮೆಲ್ ನೋಡು, ನನ್ನ ಚಕ್ಲಿಲಿ ಸ್ಮೆಲ್ ನೋಡಿದ್ದೀನಿ ತಾನೆ. ಬಾಯಿಗೂ ಹಾಕೊಂಡು ತಿನ್ಬೋದಪ್ಪ ಇದನ್ನ, ಏನೋ ಗೊತ್ತಿಲ್ಲ, ನಾನು ಹಂಗೆ ಹೇಳ್ದೆ. ನಿಜವಾಗ್ಲೂ ತಿನ್ಬಿಟ್ಟಿಯ. ಇದು ನಮ್ಮ ಊಟ ಫ್ರೆಂಡ್ಸ್. ಗೋರಿಕಾಯಿ ಪಪ್ಪು, ಮುದ್ದೆ ಮತ್ತೆ ಬಜ್ಜಿ. ಇದು ಹೇಳ್ಬೇಕು ಅಂದ್ರೆ ನಾನು ಅನ್ನ ತಿನ್ಬೇಕಾಗಿತ್ತು ಫ್ರೆಂಡ್ಸ್, ಬಟ್ ನನ್ನ ಪಾಲಿನ ಮುದ್ದೆ ಇದೆ. ಈ ಮುದ್ದೆ ತಿನ್ಬಿಟ್ಟು ಅನ್ನ ತಿನ್ಬೇಕು. ಶಿವಕುಮಾರ್ದು ಮೊಳಕೆ ಕಾಳು, ಬೆಂಡೆಕಾಯಿ, ಅವರೆಕಾಯಿ, ಏನೇನೋ ಕಾಳು, ಮಸಾಲೆ ಗೊಜ್ಜು, ಮುದ್ದೆ. ಫ್ರೆಂಡ್ಸ್, ನಾರ್ಮಲ್ ಆಗಿ ಪಪ್ಪು ಜೊತೆ ಮುದ್ದೆ ತಿನ್ನಕ್ಕೆ ಯಾರು ಇಷ್ಟಪಡಲ್ಲ. ನಮ್ಮ ಕಡೆ ಇದು ಕಾಮನ್ ಫ್ರೆಂಡ್ಸ್. ಒಂದು ಅವರೆ ಬೇಳೆ, ಆಲೂಗಡ್ಡೆ ಸಾಂಬಾರು ಮಾಡ್ಬಿಟ್ರು ಅದ್ರ ಮುದ್ದೆ ಮಾಡ್ಬಿಡ್ತಾರೆ. ಸೂಪರ್ ಆಗಿರ್ತೈತೆ. ಈ ಥರದೆಲ್ಲ ಕಾಮನ್ ನಮ್ಮ ಲೈಫಲ್ಲಿ. ಚಿಕ್ಕ ವಯಸ್ಸಿನ ತಿಂದಿದ್ದೀನಿ, ಹಂಗಾಗಿ ಇದೆಲ್ಲ ನಮಗೆ ಫೇವ್ರೇಟ್. ಪಪ್ಪಲ್ಲಿ ಮುದ್ದೆನೂ ತಿಂತೀನಿ ಅಂತಾನೆ. ನಿಂತೀನಲ್ಲ ಪಪ್ಪು. ದಾಲ್ ದಾಲ್ ವಿಚಿತ್ರ ವಿಸ್ಮಯ. ಊಟ ಅಂತೂ ಜಾಸ್ತಿ ತಿನ್ಬಿಟ್ರೆ ಫ್ರೆಂಡ್ಸ್. ಹೊಟ್ಟೆ ತುಂಬ ತಿಂದ್ರು ಕಷ್ಟ, ಅರ್ಧಂಬರ್ಧ ತಿಂದ್ರು ಕಷ್ಟ, ಹಂಗಾಗ್ಬಿಟ್ಟೈತೆ. ಜೀವನ ಮಾಡ್ಕೊಳಕ್ಕೆ ಒದ್ದಾಡ್ತಾ ಇದ್ದೀನಿ. ಓಕೆ, ಒಂದು ಸ್ವಲ್ಪ ಸರಿ ಹೋಗ್ತೈತೆ ಫ್ರೆಂಡ್ಸ್. ನನ್ನ ಜೀವನದಲ್ಲಿ ಒಂದು 15 ವರ್ಷದಿಂದ 15 ವರ್ಷನೇ ಅನ್ಕೊಳ್ಳಿ ಫ್ರೆಂಡ್ಸ್, ಇಲ್ಲದೆ ಒಂದಿನಾನು ನಿದ್ದೆ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನನ್ನ ಜೀವನದಲ್ಲಿ ಇದು ದೂರ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲಿದೆಯೋ ಅಲ್ಲಿದೆ ಆನಂದ. ಕಾಯಿಲೆ ಅಂದರೆ ಫ್ರೆಂಡ್ಸ್ ಕೀಲುಗಳ ನೋವು, ನಾವು ಏನು ಮಾಡೋಕ್ಕಾಗಲ್ಲ, ಕೈ ಕಾಲು ನೋವು. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ನಯನ
ಕುಶ್ಮಿತಾ ಹಾಯ್, ಹಾಯ್. ನವೀನ್ ಅಣ್ಣ, ಸನ್ನಿಧಿ ಇದು ಮಕ್ಕಳ ದೊಡ್ಡವ್ರ ಗೊತ್ತಿಲ್ಲ, ನವೀನ್, ಸನ್ನಿಧಿ, ಸನ್ಮಿತ್ ಹಾಯ್, ಹಾಯ್. ನೇತ್ರಾವತಿ ಅಕ್ಕ 10ಕ್ಕೆ ಬರ್ತಡೆ, ವಿಶ್ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ಅನ್ವೀರ್ ಅವರು ಗುಲ್ಬರ್ಗ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ಕಾವ್ಯ ಮುನ್ರಾಜಣ್ಣ 5ನೇ ತಾರೀಕು ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ನಸಿಕಾ ಸಾನಿಯಾ ಹಾಯ್. ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಬಾಯ್. ಗುಡ್ ನೈಟ್.